ಎಲ್ಲ ಭಾವಿ ಅಧಿಕಾರಿಗಳಿಗೆ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಕ್ಲಾಸಿಕ್ KSIS ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಮಿತ್ರ ವಿಜೇಂದ್ರ ಎಂ ಮಹಿಷಿ. ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್, ಇಂಗ್ಲಿಷ್, ಇಂಟರ್ವ್ಯೂ ಸ್ಕಿಲ್ಸ್, ಪರ್ಸನಲ್ ಡೆವಲಪ್ಮೆಂಟ್ ಈ ಎಲ್ಲ ವಿಷಯಗಳನ್ನ ಕ್ಲಾಸಿಕ್ ಸಂಸ್ಥೆಯಲ್ಲಿ ಬೋಧನೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿನ್ನೆಯಿಂದ PSI ಪೇಪರ್ ನಂಬರ್ 1 KAS ಅರ್ಹತಾ ಪರೀಕ್ಷೆ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಕ್ವಾಲಿಫೈಯಿಂಗ್ ಪೇಪರ್ ಮತ್ತು IAS ಕ್ವಾಲಿಫೈಯಿಂಗ್ ಪೇಪರ್ ದಲ್ಲಿ ಅತಿ ಮಹತ್ವದ ಪಾತ್ರ ವಹಿಸುವ ಭಾಷಾಂತರ ಟ್ರಾನ್ಸ್ಲೇಷನ್ ಬಗ್ಗೆ ಕಲಿತಾ ಇದ್ದೀವಿ. ಒಂದೇ ನಿಮಿಷದಲ್ಲಿ ರಿವಿಷನ್ ಮಾಡೋಣ. ಕಳೆದ ಕ್ಲಾಸಲ್ಲಿ ಏನ್ ನಾವು ಕಲ್ತಿವಿ ಎಂಬುದನ್ನ, ಒಂದು ವಾಕ್ಯವನ್ನ ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷ್ ಇಂದ ಕನ್ನಡಕ್ಕೆ ಭಾಷಾಂತರ ಮಾಡ್ಬೇಕಂದ್ರೆ ಎರಡು ವಿಷಯಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ನಂಬರ್ 1 ಮೊದಲನೇದು ವ್ಯಾಕರಣ, ಎರಡನೇದು ಪದ ಸಂಪತ್ತು. ಪದ ಸಂಪತ್ತನ್ನ ಬೇರೆ ಬೇರೆ ಮೂಲಗಳಿಂದ, ಆಬ್ಸರ್ವೇಷನ್ಗಳಿಂದ ಪ್ರತಿನಿತ್ಯದ ಆಧಾರಿತವಾಗಿ ಶಬ್ದಕೋಶಗಳನ್ನ, ನಿಘಂಟುಗಳನ್ನ ನೋಡಿ ಬರೆದು ಪದೇ ಪದೇ ಅಧ್ಯಯನ ಮಾಡೋದ್ರಿಂದ ನೆನಪಿಟ್ಟುಕೋಬಹುದು. ಪದ ಸಂಪತ್ತು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಭಾಷಾಂತರ ಅಥವಾ ಕಮ್ಯುನಿಕೇಶನ್ ಅಥವಾ ಲ್ಯಾಂಗ್ವೇಜ್ ಈಸಿ ಆಗುತ್ತೆ, ಸರಳವಾಗುತ್ತೆ. ಇನ್ನು ಎರಡನೇದು ವ್ಯಾಕರಣ. ವ್ಯಾಕರಣದ ನಿಯಮಗಳನ್ನ ಕ್ರಮೇಣವಾಗಿ ಕಲಿತಾ ಹೋಗೋಣ. ನಿನ್ನೆ ವರ್ತಮಾನ ಪತ್ರಿಕೆಗಳನ್ನ ಓದುವುದರಿಂದ, ಅವುಗಳ ಶೀರ್ಷಿಕೆಗಳಿಂದ, ಅವರುಗಳ ಹೆಸರುಗಳಿಂದ ಶಬ್ದಕೋಶವನ್ನ ಓದಿ ಹೆಂಗೆ ಪದ ಸಂಪತ್ತನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಕಲ್ತ್ವಿ. ಇನ್ನ ಶಬ್ದ ಕೋಶವನ್ನ ಅಥವಾ ಪದ ಸಂಪತ್ತನ್ನ ಹೆಚ್ಚಿಸುವ ಇನ್ನೊಂದು ಮಹತ್ವದ ಭಾಗ ಅಂತಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಲೀಸ್ಟ್ ಆಫ್ ವರ್ಬ್ಸ್. ಲೀಸ್ಟ್ ಆಫ್ ವರ್ಬ್ಸ್ ಇನ್ ದ ಫಾರ್ಮ್ ಆಫ್ V1, V2, V3 with all meanings. ಯಾಕೆ ಬೇರೆ ಮೀನಿಂಗ್ ಅಂತ ಬರ್ದಿಲ್ಲ, ಯಾಕೆ ಆಲ್ ಮೀನಿಂಗ್ಸ್ ಅಂತ ಬರ್ದಿದ್ದೀನಿ, ನಿನ್ನೆ ನಿಮಗೆ ಆಗಲೇ ಅರ್ಥ ಮಾಡಿಸಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಬಹಳ ಮಹತ್ವದ ವಿಷಯ. ಭಾಷೆಗಳಲ್ಲಿ ಇದು ಸಹಜ. ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಸಾಂದರ್ಭಿಕವಾಗಿ ನಾವು ಅದನ್ನ ಬಳಕೆ ಮಾಡಬೇಕು. ಒನ್ ವರ್ಡ್ may have several meanings according to the context and situation we have to use. ಇನ್ನ ಉದಾಹರಣೆ ಹೇಳ್ಬೇಕಂದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಪ್ಲೇ. ಇದನ್ನ ನಾನು ಇವನ್ ಕ್ಲಾಸ್ಗಳಲ್ಲಿ ಬಹಳ ಸಾರಿ ಹೇಳಿರ್ತೀನಿ. ಪ್ಲೇ ನನಗೊತ್ತಿರೋ ಪ್ರಕಾರ ಇದಕ್ಕೆ ಕನಿಷ್ಠ 5ರಿಂದ 6 ಅರ್ಥ ಇದೆ. ಕೆಲವೊಂದರಲ್ಲಿ ಅದು ನಾಮಪದ ಅಂತ ಕೆಲಸ ಮಾಡಿದ್ರೆ, ಕೆಲವೊಂದು ಅರ್ಥಗಳಲ್ಲಿ ಕ್ರಿಯಾಪದ ಅಂತಲೂ ಕೆಲಸ ಮಾಡುತ್ತೆ. ಇದೆಲ್ಲ ಸ್ಪಷ್ಟವಾಗಿ ಮೂಲ ರೂಪದಲ್ಲಿ ನಮಗೆ ತಿಳಿಬೇಕಂದ್ರೆ ಡಿಕ್ಷನರಿಗಳನ್ನ ರೆಫರ್ ಮಾಡಬೇಕು, ಅರ್ಥಗಳನ್ನ ಬರ್ಕೊಳ್ಬೇಕು, ಬರೆದಿಟ್ಕೋಬೇಕು, ಓದಬೇಕು, ನೆನಪಿಟ್ಕೋಬೇಕು ಅಂಡ್ ಬಿ ಪಾಸಿಟಿವ್ ಅಬೌಟ್ ಇಟ್. ಪ್ಲೇ ಅಂದ್ರೆ ಆಡು, ಎರಡನೇದ್ದು ವಹಿಸು, ಮೂರನೇದ್ದು ನುಡಿಸು, ನಾಲ್ಕನೇದ್ದು ಪ್ರದರ್ಶಿಸು, ಐದನೇದ್ದು ನಟಿಸು, ಇವೆಲ್ಲ ಕ್ರಿಯಾಪದ. ಇನ್ನು 6ನೇದ್ದು ನಾಟಕ, ಇದು ನಾಮಪದ. ಈ ರೀತಿ ಸ್ನೇಹಿತರೆ, ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಇನ್ನ V1, V2, V3 ಯಾಕೆ ಬಹಳ ಮಹತ್ವದ ಪಾತ್ರ ವಹಿಸಂತಂದ್ರೆ, ಕ್ರಿಯಾಪದದ ನಡವಳಿಕೆ V1, V2, V3 ಅಲ್ಲಿ ಒಂದೇ ತರ ಇರಲ್ಲ. ಕೆಲವೊಂದು DED, IED ಇಂದ ಕೊನೆಗೊಳ್ಳುತ್ತವೆ, ಕೆಲವೊಂದು ಸ್ಪೆಲ್ಲಿಂಗ್ ಚೇಂಜ್ ಆಗಿ ಕೊನೆಗೊಳ್ಳುತ್ತವೆ, ಕೆಲವೊಂದು 3 ರೂಪದಲ್ಲಿ ಒಂದೇ ಇರ್ತವೆ. ಹೀಗಾಗಿ ಅವುಗಳನ್ನ ನೆನಪಿಟ್ಕೋಬೇಕಂದ್ರೆ ಬರೆದು ಇಟ್ಟು ನೆನಪಿಟ್ಕೋಬೇಕಾದಂತ ಒಂದು ಸರಳ ಪ್ರಕ್ರಿಯೆ. ಹೀಗಾಗಿ ಲೀಸ್ಟ್ ಆಫ್ ವರ್ಬ್ಸ್ ವಿತ್ ಆಲ್ ಮೀನಿಂಗ್ಸ್, ಇದಕ್ಕೊಂದು ನೋಟ್ಬುಕ್ ಅನ್ನೇ ಪ್ರತ್ಯೇಕವಾಗಿ ಮಾಡಿ ಪ್ರತಿನಿತ್ಯ ಇದನ್ನ ಅಪ್ಡೇಟ್ ಮಾಡಬೇಕು, ಪರಿಷ್ಕರಿಸ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಪ್ಲೇ, ಇದರ V2 ಪ್ಲೇಡ್ ಆಗತ್ತೆ. ಇಲ್ಲಿ ED ಸೇರಿಸಿದ್ವಿ. V3 ಪ್ಲೇಡ್, ಅಗೇನ್ ED ಸೇರಿಸಿದ್ವಿ. ಇಲ್ಲಿ V2 ಮತ್ತೆ V3 ಸೇಮ್ ಇದೆ. ಇನ್ನ V1 ಎಲ್ ಬಳಕೆ ಮಾಡ್ತೀವಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸಿಂಪಲ್ ಪ್ರೆಸೆಂಟ್, ಹಿ ಶಿ ಇಟ್ಟಿದ್ದಾಗ ಮಾತ್ರ ES IS ಆಡ್ ಆಗುತ್ತೆ. ಇಲ್ಲದೆ ಹೋದ್ರೆ V1 ಅನ್ನ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫ್ಯೂಚರ್ ಮತ್ತು ನೆಗೆಟಿವ್ ಸಿಂಪಲ್ ಪಾಸ್ಟ್ ಸೆಂಟೆನ್ಸ್ ಗಳಲ್ಲಿ ಬಳಕೆ ಮಾಡ್ತೀವಿ V1. ನಾವು ಫ್ಯೂಚರ್ ಟೆನ್ಸ್ ವಾಕ್ಯ ಮಾಡಬೇಕು, ಪ್ರೆಸೆಂಟ್ ಟೆನ್ಸ್ ವಾಕ್ಯ ಮಾಡಬೇಕು, ಪಾಸಿಟಿವ್ ಆರ್ ನೆಗೆಟಿವ್ ಪಾಸ್ಟ್ ಟೆನ್ಸ್ ಮಾಡಬೇಕಾದ್ರೆ ನೆಗೆಟಿವ್ ಪಾಸ್ಟ್ ಟೆನ್ಸ್ ಅಲ್ಲಿ V1 ಬಳಕೆ ಆಗುತ್ತೆ. V2 ಬಳಕೆ ಮಾಡಬೇಕಾದದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ. ನಾನು ನಿನ್ನೆ ರೊಟ್ಟಿಗಳನ್ನ ತಿಂದೆ ಅಂತ ಹೇಳಬೇಕಾಗಿದೆ. ಈಟ್, ಇದರ V2 ಏಟ್ ಆಗುತ್ತೆ. ಹೀಗಾಗಿ V2 ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ನಾನು ನಿನ್ನೆ ತಬಲಾ ನುಡಿಸಿದೆ, yesterday I played ತಬಲಾ ಅಂತ ಹೇಳ್ಬೋದು. ಪ್ಲೇಗೆ ಹಲವಾರು ಅರ್ಥಗಳು. ಈ ರೀತಿ V2 ಅನ್ನ ಸಿಂಪಲ್ ಫಾಸ್ಟ್ ಅಲ್ಲಿ ಬಳಕೆ ಮಾಡ್ತೀವಿ. ಇನ್ನ V3 ಅನ್ನ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ ಬಳಕೆ ಮಾಡ್ತೀವಿ.
Okay, simple present, simple future, simple past, all types of perfect tenses. So ಹಿಂಗಾಗಿ V1 V2 V3 ಇದು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಓಕೆ, ಇನ್ನೂ ಕೆಲವೊಂದು ನಿಮಗೆ ಉದಾಹರಣೆ ಕೊಡ್ಬೇಕಂತಂದ್ರೆ ಮೈ ಡಿಯರ್ ಫ್ರೆಂಡ್ಸ್, V1 V2 V3 ಬಗ್ಗೆ ನೋಡಿ. ಯಾಕೆ ಇದರ ಲೀಸ್ಟ್ ಮಾಡಿ ಇಟ್ಕೋಬೇಕು, ನೆನಪಿಟ್ಕೋಬೇಕು ಅಂದ್ರೆ ಪ್ರತಿಯೊಂದರ ನಡವಳಿಕೆ ಬೇರೆ ಬೇರೆ ತರ ಇರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಎರಡನೇದ್ದು ಕಮ್, ಇದರ V2 ಕೇಮ್, ಇದರ V3 ಕಮ್. ಇಲ್ಲಿ ನೋಡಿ V1 ಮತ್ತು V3 ಸೇಮ್ ಇದೆ, ಆದ್ರೆ V2 ಇಸ್ ಡಿಫರೆಂಟ್. ಮತ್ತು ಇವು ಎಲ್ಲ ತರಹದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲಿ, ಓಕೆ, ಕಮ್ಯುನಿಕೇಶನ್ ಪೇಪರ್ ಆಗಲಿ, ಕ್ವಾಲಿಫೈಯಿಂಗ್ ಪೇಪರ್ ಆಗಲಿ, ಇಂಗ್ಲಿಷ್ ಆಧಾರಿತ ಪ್ರಶ್ನೆಗಳು, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಓಕೆ, ಈವನ್ ಸಮ್ ಟೈಮ್ಸ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್, ಎಲ್ಲ ತರಹದ ಪರೀಕ್ಷೆಗಳು ಯೂಸ್ ಆಗುವಂತಹ ಲೀಸ್ಟ್ ಅಂದ್ರೆ ವೊಕ್ಯಾಬುಲರಿ, ಮತ್ತು ವಿಶೇಷವಾಗಿ V1 V2 V3. ಓಕೆ, ನೋಡಿ ಇಲ್ಲಿ V2 ಒಂದೇ ಇದೆ, ಆದರೆ V1 V3 ಸೇಮ್ ಇದೆ. ಆದರೆ ಇಫ್ ವಿ ಕಮ್ ಟು ದ ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ ಸಿಟ್, V2 is sat, but V3 is again sat. ಇಲ್ಲಿ ನೋಡಿ ಸ್ನೇಹಿತರೆ, V2 V3 ಸೇಮ್, V1 is different. ಮೂರು ಕ್ರಿಯಾಪದಗಳನ್ನು ನಾವು ಕೂಲಂಕುಷವಾಗಿ ನೋಡಿದಾಗ ಅವುಗಳ ನಡತೆ ಬೇರೆ ಇದೆ. ಇವನ್ನ ಸಕಾರಾತ್ಮಕ ಮನೋಭಾವದಿಂದ ಓಕೆ ಬರೆದಿಟ್ಟು ಓಕೆ ನೆನಪಿಟ್ಟುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಲೇಬೇಕು. ಇನ್ನೊಂದು ನೀವು ವರ್ಬ್ ಕೇಳಿರ್ಬೋದು, ಬೀಟ್. ಇದರ V2 ಬೀಟೆ ಆಗತ್ತೆ, ಆದರೆ V3 ಏನಾಗತ್ತೆ, ಬೀಟನ್ ಆಗತ್ತೆ. ಬೀಟಿಗೂ ಸಹಿತ ಎರಡು ಅರ್ಥ ಸ್ನೇಹಿತರೆ, ಒಂದು ಹೊಡೆ, ಇನ್ನೊಂದು ಸೋಲಿಸು. ಓಕೆ, ಸೊ ಬೀಟ್ ಇದರ V2 ಬೀಟ್ ಆಗತ್ತೆ, ಆದರೆ V3 ಇಸ್ ಬೀಟನ್ ಆಗತ್ತೆ. ಸಿಂಗ್, ಇದರ V2 ಸ್ಯಾಂಗ್ ಆಗತ್ತೆ, ಇದರ V3 ಸಂಗ್ ಆಗತ್ತೆ. ಮೂರು ಬೇರೆ ಬೇರೆ V1 V2 ಸೇಮ್, V2 V3 ಸೇಮ್, V1 V3 ಸೇಮ್, V2 V3 ಸೇಮ್, ಲೈಕ್ ದಿಸ್ ಮೈ ಡಿಯರ್ ಫ್ರೆಂಡ್ಸ್. ಕೆಲವೊಂದು ಮೂರುಗಳಲ್ಲಿ ಚೇಂಜ್ ಆಗಲ್ಲ. ವೆರಿ ಪಾಪ್ಯುಲರ್ ಎಕ್ಸಾಂಪಲ್, ಆಸ್ ಯು ನೋ, ಕಟ್ ಕಟ್ ಕಟ್. ಹೆಂಗಾದ್ರೂ ಬರೆದಿದ್ದೀನಿ, ಇವುಗಳ ವರ್ಬಗಳ ಅರ್ಥವನ್ನು ಹೇಳ್ಬಿಡ್ತೀನಿ. DED ಇಂದ V2 V3 ಪಡೆದ್ರೆ ಅವುಗಳಿಗೆ ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ಚೇಂಜ್ ಆಗಿ V2 V3 ಪಡಿತಾ ಇದ್ರೆ ಅವುಗಳಿಗೆ ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ರೆಗ್ಯುಲರ್ ವರ್ಬ್ಗೆ ಇನ್ನೊಂದು ಹೆಸರು ವೀಕ್ ವರ್ಬ್, ಇರ್ರೆಗ್ಯುಲರ್ ವರ್ಬ್ಗೆ ಇನ್ನೊಂದು ಹೆಸರು ಸ್ಟ್ರಾಂಗ್ ವರ್ಬ್. ಮೂರು ರೂಪಗಳಲ್ಲಿ ಬದಲಾವಣೆ ಆಗದೆ ಇರುವ ಕ್ರಿಯಾಪದಗಳಿಗೆ ಪಿಕ್ಯೂಲಿಯರ್ ವರ್ಬ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈ ವರ್ಬ್ಗಳ ಲಿಸ್ಟ್ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬಳಕೆ ಮಾಡಬೇಕು, ಸಿಂಪಲ್ ಫ್ಯೂಚರ್ ಅಲ್ಲಿ ಬಳಕೆ ಮಾಡಬೇಕು, ನೆಗೆಟಿವ್ ಸಿಂಪಲ್ ಪಾಸ್ಟ್ ಅಲ್ಲಿ V1, ಪಾಸಿಟಿವ್ ಸಿಂಪಲ್ ಪಾಸ್ಟ್ ಅಲ್ಲಿ V2, ಆಲ್ ಟೈಪ್ಸ್ ಆಫ್ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ V3. ಹೀಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಿನ್ನೆ ಹೆಂಗೆ ನಾನು ನಿಮಗೆ ಬೇರೆ ಬೇರೆ ಮೂಲಗಳಿಂದ ಸಾಹಿತ್ಯದ, ತರಕಾರಿಗಳ ಅಥವಾ ಬೇರೆ ಬೇರೆ ಕ್ಷೇತ್ರದ ಪದಗಳು ಹೆಂಗ್ ನಾವು ನ್ಯೂಸ್ ಪೇಪರ್ ನೋಡ್ತಾ ಬರಿತಾ ಹೋದ್ವಿ, ಅದರ ಜೊತೆಗೆ ವರ್ಬ್ಗಳ ಲಿಸ್ಟ್ ಅನ್ನು ಮಾಡಿ ಇವೆರಡು ಪ್ರತಿನಿತ್ಯ ನಾವು ಒಂದೇ ರೀತಿ ಮಾಡ್ತಾ ಇದ್ದಾಗ ಓಕೆ ಪದ ಸಂಪತ್ತು ಸ್ವಯಂ ಚಾಲಿತವಾಗಿ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ವೊಕ್ಯಾಬುಲರಿ ಜಾಸ್ತಿ ಆಯ್ತಂದ್ರೆ ಗ್ರಾಮರ್ ಅಫ್ಕೋರ್ಸ್ ನಾವೀಗ ಕಲಿತಾ ಇದ್ದೀವಿ. ಡೆಫಿನೆಟ್ಲಿ ವಿ ಕ್ಯಾನ್ ಡೂ ದ ಟ್ರಾನ್ಸ್ಲೇಷನ್ ವೆರಿ ವೆರಿ ಸಿಂಪ್ಲಿ, ರೈಟ್? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ವೊಕ್ಯಾಬುಲರಿಯ ಕೆಲ ಮಹತ್ವವನ್ನ ಹೇಳಿ, ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಉಪಯೋಗ ಆಗುವ, ಕ್ವಾಲಿಫೈಯಿಂಗ್ ಪೇಪರ್ ಉಪಯೋಗ ಆಗುವ ಇನ್ನಿತರ ಕೆಲವೊಂದು ವೊಕ್ಯಾಬುಲರಿ ಹೆಂಗಾದ್ರೂ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅದ್ರ ಬಗ್ಗೆ ಲಿಸ್ಟ್ ಮಾಡ್ತಾ ಹೋಗಿ. ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಸಾಕಷ್ಟು ಆಂಟೋನಿಮ್ಸ್ ಮತ್ತು ಸಿನಾನಿಮ್ಸ್ ಕೇಳ್ತಾರೆ. ಲಿಸ್ಟ್ ಆಫ್ ಆಂಟೋನಿಮ್ಸ್ ಅಂಡ್ ಸಿನಾನಿಮ್ಸ್ ನೋಡಿ, ಇವುಗಳ ಸಿನಾನಿಮ್ಸ್ ಇವುಗಳ ಲಿಸ್ಟ್ ಮಾಡಬೇಕಾದ್ರೆ ಶಿಕ್ಷಕರ ಪಾತ್ರ ಏನಿಲ್ಲ. ಓಕೆ, ನಾವು ಬರೀ ಹೇಳ್ಬೇಕಾಗತ್ತೆ, ಜಾಗೃತಿ ಮೂಡಿಸ್ಬೇಕಾಗತ್ತೆ. ನೀವಾಗ್ಲಿ ನಾವಾಗ್ಲಿ ಲಿಸ್ಟ್ ಬೇರೆ ಬುಕ್ಸ್ ಗಳನ್ನ ರೆಫರ್ ಮಾಡಿ ಆಂಟೋನಿಮ್ಸ್ ಮತ್ತು ಸಿನಾನಿಮ್ಸ್, ಸಮಾನಾರ್ಥಕ ಪದ ಮತ್ತು ವಿರುದ್ಧಾರ್ಥಕ ಪದಗಳ ಲಿಸ್ಟ್ ಅನ್ನ ಒಮ್ಮೆಲೆ 100 ನೆನಪಿಟ್ಟುಕೊಳ್ಳಿಕ್ಕೆ ಆಗದೆ ಇರಬಹುದು. ಪ್ರತಿನಿತ್ಯ 5 ಆಂಟೋನಿಮ್ 5 ಸಿನೋನಿಮ್ಗಳನ್ನ ಈ ರೀತಿ ನಾವು ಪ್ರಯತ್ನ ಮಾಡಿ ನೆನಪಿಟ್ಟುಕೊಳ್ಳೋಣ. ಸೊ ಇದು ಸಹಿತ ಸಾಕಷ್ಟು ಪರೀಕ್ಷೆಗಳು ಇದ್ರ ಬಗ್ಗೆ ಕೇಳ್ತಾರೆ. ಅದಾದ್ಮೇಲೆ list of idioms and phrases.
ನುಡಿಗಟ್ಟುಗಳು ಮತ್ತು ಪದಗುಚ್ಛಗಳು. ಓಕೆ, ಸೊ ಇವುಗಳ ಲಿಸ್ಟು ಮತ್ತು ಒಂದು ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಒಂದೇ ಬುಕ್ ಅಲ್ಲಿ ನೂರಾರು ಸಹಸ್ರಾರು ಸಿಗ್ಲಿಕ್ಕಿಲ್ಲ. ಸೊ ಫಾರ್ ದ್ಯಾಟ್ ಇವತ್ತಿಂದನೇ ನಿಮ್ಮ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಕಮ್ಯುನಿಕೇಶನ್ ಪೇಪರ್ ಆಫ್ SDA, FDA, PDO, ಗ್ರೂಪ್ ಸಿ, ಕ್ವಾಲಿಫೈಯಿಂಗ್ ಪೇಪರ್ ಆಫ್ KIS, ಕ್ವಾಲಿಫೈಯಿಂಗ್ ಪೇಪರ್ IAS ಅವೆಲ್ಲ ಪ್ರಿಪೇರ್ ಮಾಡ್ಬೇಕಂದ್ರೆ ಇವತ್ತಿನಿಂದನೇ ಸಮಾನವಾಗಿ ನಿಯಮಿತವಾಗಿ ಇವುಗಳ ಲಿಸ್ಟ್ ಅನ್ನ ಮಾಡ್ತಾ ಹೋಗಿ ವಿ ಕ್ಯಾನ್ ಅಟೆಂಡ್ ಸಮ್ ಲೆವೆಲ್ ಆಫ್ ನಾಲೆಜ್ ಆಫ್ ದೀಸ್ ವರ್ಡ್ಸ್. ಇದರಲ್ಲಿ ಏನಾಗುತ್ತೆ ಗೊತ್ತಾ, ಇಡಿಯಮ್ಸ್ ಅಂಡ್ ಫ್ರೇಸಸ್. ಓಕೆ, ಸೊ ಇಡೀ ಫಾರ್ ಎಕ್ಸಾಂಪಲ್ ಸಾಲ್ಟ್ ಆಫ್ ದ ಅರ್ತ್, ಇದು ಒಂದು ಇಡಿಯಂ. ಇದರ ಅರ್ಥ ಕೇಳಬಹುದು ಅಥವಾ ಇದರ ಅರ್ಥ ಕೇಳಿ 4 ಆಪ್ಷನ್ ಕೊಟ್ಟು ಯಾವುದು ಸರಿಯಾದ ಆಪ್ಷನ್ ಕೇಳಬಹುದು. ಇದರ ವಿಶೇಷತೆ ಏನಂದ್ರೆ ಇದರಲ್ಲಿರುವ ಪ್ರತಿ ಪದದ ಅರ್ಥ ಟೋಟಲ್ ಇಡಿಯಂ ಅರ್ಥದಲ್ಲಿ ಇರೋದಿಲ್ಲ. ಓಕೆ, ಇದನ್ನ ಬರೀ ಅರ್ಥ ಮಾಡ್ಕೋಬೇಕು. ಇದನ್ನ ಡಿಕ್ಷನರಿಲಿ ನೋಡ್ಬೇಕಂದ್ರೆ ಸಾಲ್ಟ್ ಅಂತ ನೋಡಿ ಅದರ ಕೆಳಗಡೆ ಒಂದು 8 ಅದರ ಸಂಬಂಧಿತವಾದ ಇಡಿಯಮ್ಸ್ ಕೊಟ್ಟಿರ್ತಾರೆ, ಅಲ್ಲಿ ನೋಡಬಹುದು. ಇನ್ನ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಪರಿವಿಡಿಯಾಗಿ ಕೊಟ್ಟಿರ್ತಾರೆ ಬುಕ್ಸ್ ಗಳಲ್ಲಿ. ಆ ವಿಭಾಗವನ್ನ ತೆಗೆದು ಲೀಸ್ಟ್ ಮಾಡ್ತಾ ಹೋಗಬೇಕು. ಕೆಲವೊಂದು ಬುಕ್ ಅಲ್ಲಿ ಕೊಟ್ಟಿರ್ಲಿಕ್ಕಿಲ್ಲ, ಮತ್ತೊಂದು ಬುಕ್ ರೆಫರ್ ಮಾಡಬೇಕು, ಲೈಬ್ರರಿಗೆ ಹೋಗ್ಬೇಕು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ. ಹಿಂಗಾಗಿನೇ ವೊಕ್ಯಾಬುಲರಿ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ಪರಿಶ್ರಮ ಇದೆ. ಓಕೆ, ಆದ್ರೆ ಯು ಶುಡ್ ರಿಯಲಿ ಎಂಜಾಯ್ ಇಟ್. ಓಕೆ, ಸಾಲ್ಟ್ ಆಫ್ ದ ಅರ್ತ್ ಅಂದ್ರೆ ಪುರುಷೋತ್ತಮರು, ಒಳ್ಳೆಯ ವ್ಯಕ್ತಿಗಳು ಅಂತ ಅರ್ಥ. ಓಕೆ, ನೋಡಿ, ಭೂಮಿಯ ಉಪ್ಪು ಅಂತ ಈ ರೀತಿ ಅರ್ಥ ಮಾಡ್ಕೊಕ್ಕಾಗಲ್ಲ. ಸಾಲ್ಟ್ ಆಫ್ ದ ಅರ್ತ್ ಈ ಇಡಿಯಂ ಅರ್ಥ ಏನು ಸ್ನೇಹಿತರೆ? ಪುರುಷೋತ್ತಮರು, ಒಳ್ಳೆಯ ವ್ಯಕ್ತಿಗಳು ಅಂತ ಅರ್ಥ. ಈ ರೀತಿ ಲಿಸ್ಟ್ ಆಫ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನ ಮಾಡ್ತಾ ಹೋಗಿ. ಅದಾದ್ಮೇಲೆ ಸಮ್ ಟೈಮ್ಸ್ ದೇ ಮೇ ಆಸ್ಕ್ ಕಲೆಕ್ಟಿವ್ ನೌನ್ಸ್. ಇದರಲ್ಲಿ ವಿವರಣೆ ಏನೂ ಕಾಣಿಲ್ಲ. ದೇ ವಿಲ್ ಗಿವ್ ದ ಲಿಸ್ಟ್, ಯು ಹ್ಯಾವ್ ಟು ಓನ್ಲಿ ರಿಮೆಂಬರ್ ದೋಸ್. ಸೊ ಕಲೆಕ್ಟಿವ್ ನೌನ್ಸ್ ಅನ್ನ ಲಿಸ್ಟ್ ಆಫ್ ಕಲೆಕ್ಟಿವ್ ನೌನ್ಸ್ ಅವಶ್ಯವಾಗಿ ಮಾಡ್ತಾ ಹೋಗಿ. ಅದಾದ್ಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್. ಓಕೆ, ಹಲವಾರು ಪದಗಳ ಬದಲು ಒಂದೇ ಪದ. ಓಕೆ, ಒನ್ ಹೂ ನೋಸ್ ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜಸ್ ಇಸ್ ಕಾಲ್ಡ್ ಡ್ಯಾಶ್. ಓಕೆ, ಲಿಂಗ್ವಿಸ್ಟ್ ಅಂತ ಹೇಳ್ತೀವಿ, ಭಾಷಾ ತಜ್ಞ. ಈ ರೀತಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಆಮೇಲೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ, ದಟ್ ಈಸ್ ಫ್ಯಾಮಿಲೈನ್ ಅಂಡ್ ಮಸ್ಕ್ಯುಲೈನ್, ಅದ್ರ ಬಗ್ಗೆ ಲಿಸ್ಟ್ ಮಾಡ್ತಾ ಹೋಗಿ. ಓಕೆ, ಈ ರೀತಿ ಮೈ ಡಿಯರ್ ಫ್ರೆಂಡ್ಸ್. ಸೊ ಗೋ ಆನ್ ಮೇಕಿಂಗ್ ದ ಲಿಸ್ಟ್ ಆಫ್ ಆಲ್ ದೀಸ್ ಆರ್ ಆಲ್ ದೀಸ್ ಮೇ. ಅಂಡ್ ಇದರಲ್ಲಿ KS ಮೇನ್ಸ್ ಎಕ್ಸಾಮ್ ಅಲ್ಲಿ ಪ್ರೋವರ್ಬ್ ಬಗ್ಗೆ ಬಹಳ ಕೇಳ್ತಾರೆ. ಪ್ರೋವರ್ಬ್ಸ್ ಮೀನ್ಸ್ ಗಾದೆ ಮಾತುಗಳು. ಮುಂದಿನ ದಿನಗಳಲ್ಲಿ KIS ಒಂದು ಕ್ವಶನ್ ಪೇಪರ್, IAS ಒಂದು ಕ್ವಶನ್ ಪೇಪರ್, ಅದಾದ್ಮೇಲೆ ಗ್ರೂಪ್ ಸಿ ಅಥವಾ SDA, FDA ಎಲ್ಲ ಒಂದೊಂದು ಪರೀಕ್ಷೆಯ ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನ ಲೈವ್ ಅಲ್ಲೇ ಸಾಲ್ವ್ ಮಾಡೋಣ ಸ್ನೇಹಿತರೆ. ಆದ್ರೆ ನಿಮ್ಮ ತಯಾರಿ ಈಗಿಂದಿರಬೇಕು. ಅವಾಗ ನಾನು ಇಡಿಯಂ ಅಂಡ್ ವರ್ಡ್ ಅಥವಾ ಇದರ ಪುಲ್ಲಿಂಗ ಸ್ತ್ರೀಲಿಂಗ ನಾನು ಕೇಳಿದಾಗ ಬುಕ್ ನೋಡ್ಲಾರ್ದೆ, ಮೊಬೈಲ್ ನೋಡ್ಲಾರ್ದೇನೆ ಹೇಳುವಂತಹ ಪ್ರಾವೀಣ್ಯತೆಯನ್ನ ತಾವು ಪಡೆದಿರಬೇಕು. ಅದನ್ನ ತಯಾರಿ ಈಗಿಂದನೇ ಶುರು ಮಾಡಿ. ಓಕೆ, ಸೊ ವೊಕ್ಯಾಬುಲರಿಗೆ ಇಷ್ಟು ಮಹತ್ವ ಇದೆ ಸ್ನೇಹಿತರೆ. ಪದ ಸಂಪತ್ತು ಯಾವ ಯಾವ ಮೂಲಗಳಿಂದ ತಿಳ್ಕೋಬೇಕು ಹೇಳಿದೀನಿ. ನೌ ಕಮಿಂಗ್ ಟು ದ ಗ್ರಾಮರ್. ಅದರಲ್ಲೂ ಮೇನ್ ಆಗಿ ನಮ್ಮ ಅನುಕೂಲತೆಗೆ ನಮ್ಮ ಟ್ರಾನ್ಸ್ಲೇಷನ್, ಭಾಷಾಂತರ ಈಸಿ ಆಗಬೇಕು, ಸರಳ ಆಗಬೇಕು ಎಂಬ ದೃಷ್ಟಿಯಿಂದ ರೈಟ್ 4 ತರಹದ ರೂಪಗಳನ್ನ ಕಲಿಯೋಣ. ಓಕೆ, ಅತಿ ಸರಳವಾದ ವಾಕ್ಯಗಳನ್ನ ನಿಮ್ಮ ಮುಂದೆ ಬರೀತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನಂಬರ್ 1, ವಿದ್ಯಾರ್ಥಿಗಳು ಓದುತ್ತಾರೆ. ಎಲ್ಲ ವಾಕ್ಯಗಳಲ್ಲಿನ ಕೊನೆಯ ಪದದ ಕಡೆ ಗಮನವಿಡಿ. ಅಂದ್ರೆ ಮೇನ್ ವರ್ಬ್ ಎಲ್ಲಿ ಬಳಕೆ ಮಾಡಬೇಕು, ಅದಕ್ಕೆ ಯಾವ ಫಾರ್ಮ್ ಅಂತ ಹೇಳ್ತಾರೆ, ಯಾವ ರೂಪ ಅಂತ ಹೇಳ್ತಾರೆ. ಹೆಲ್ಪಿಂಗ್ ವರ್ಬ್ ಎಲ್ಲಿ ಬಳಕೆ ಮಾಡಬೇಕು, ಅದಕ್ಕೆ ಯಾವ ಫಾರ್ಮ್ ಅಂತ ಹೇಳ್ತಾರೆ. ಇದು ಅನುಕೂಲ. ಓಕೆ, ಸೊ ಹಿಂಗೇನೇ ಮಾಡ್ಬೇಕಂತ ಇಲ್ಲ, ಬಟ್ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುವಂತದ್ದು. ಕೊನೆಯ ಪದ ನೋಡ್ಕೊಳ್ಳಿ. ಅವರು ವಿದ್ಯಾರ್ಥಿಗಳು ಓದುತ್ತಾರೆ. ಸೆಕೆಂಡ್, ವಿದ್ಯಾರ್ಥಿಗಳು, ಅತಿ ಸರಳವಾದ ವಾಕ್ಯಗಳನ್ನು ತಗೊಂಡಿದ್ದೀನಿ. ವಿದ್ಯಾರ್ಥಿಗಳು ಜಾಣರು. Again, understand the last word. Okay, and third one, ವಿದ್ಯಾರ್ಥಿಗಳನ್ನು ಅಥವಾ ತರುಣರನ್ನು ಅಥವಾ ಯುವಕರನ್ನು ಅಥವಾ ಹೈದರನ್ನು. ಓಕೆ, ಭಾರತದ ಭವಿಷ್ಯ, ತರುಣರನ್ನು ಭಾರತದ ಭವಿಷ್ಯ ಎಂದು
ವಿವರಿಸಲಾಗಿದೆ ಅಥವಾ ಪರಿಗಣಿಸಲಾಗಿದೆ ಅಥವಾ ಬಣ್ಣಿಸಲಾಗಿದೆ ಅಥವಾ ಹೇಳಲಾಗಿದೆ. ಇಲ್ಲಿ ನೋಡಿ, ವಾಟ್ ಈಸ್ ದ ಲಾಸ್ಟ್ ವರ್ಡ್? ವಿವರಿಸಲಾಗಿದೆ. ನಾಲ್ಕನೇ ವಾಕ್ಯ, ಆಕಾಂಕ್ಷಿಗಳು ಕ್ರಿಯಾಶೀಲ ವೇಳಾಪಟ್ಟಿಯನ್ನು ಹೊಂದಿದ್ದಾರೆ. ಒಂದರ್ಥ ಮಾಡ್ಕೊಳ್ಳಿ, ಕೆಲವೊಂದು ಸರಳವಾದ ವ್ಯವಸ್ಥೆಗಳನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದೇ ವ್ಯವಸ್ಥೆ ಅಲ್ಲ, ಭಾಷಾಂತರವನ್ನ ಹಲವಾರು ರೀತಿ ನಾವು ಮಾಡಬಹುದು, ವಾಕ್ಯ ರಚನೆಯನ್ನ ಹಲವಾರು ರೀತಿ ಮಾಡಬಹುದು, ಒಂದೇ ಅರ್ಥ ಬರುವಂಗೆ ಓಕೆ ಬೇರೆ ಬೇರೆ ತರ ಅವಶ್ಯವಾಗಿ ಮಾಡಬಹುದು. ಒನ್ ಆಫ್ ದ ಬೆಸ್ಟ್ ಅಂಡ್ ಸಿಂಪಲ್ ವೇಸ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ, ಇಲ್ಲಿ ನೋಡಿ, ಮೊದಲನೇ ವಾಕ್ಯದ ಕೊನೆಯ ಪದ ಓದುತ್ತಾರೆ, ಜಾಣರು, ವಿವರಿಸಲಾಗಿದೆ, ಹೊಂದಿದ್ದಾರೆ. ಓಕೆ, ಈ ನಾಲ್ಕು ವಾಕ್ಯಗಳನ್ನ ನೋಡಿದಾಗ ಕೊನೆಯ ಪದದ ಆಧಾರಿತವಾಗಿ ಎಲ್ಲ ವಾಕ್ಯಗಳು ಸ್ವಲ್ಪ ಬೇರೆ ಬೇರೆ ತರ ಅನಿಸ್ತವೆ, ಡಿಫರೆಂಟ್ ಟೈಪ್ಸ್, ಬಿಕಾಸ್ ಆಫ್ ದೇರ್ ಫಾರ್ಮ್ಸ್, ಅವುಗಳ ರೂಪಗಳು. ಓಕೆ, ಅನುಕೂಲತೆಗೆ ಇಲ್ಲಿ ರೂಪಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಅಥವಾ ಕ್ರಿಯೆ ಇದ್ದರೆ ಏನು ಮಾಡುತ್ತಾರೆ? ಓದುತ್ತಾರೆ. ಆಕ್ಷನ್ ಇದೆ, ಓದುವುದು ಒಂದು ಆಕ್ಷನ್. ಆಕ್ಷನ್ ಇದ್ದಾಗ ಅದಕ್ಕೆ ಡೂ ಫಾರ್ಮ್ ಅಂತ ಹೇಳ್ತೀವಿ. ಆವಾಗ ನಾವು ಮೇನ್ ವರ್ಬ್ ಅನ್ನ ಬಳಕೆ ಮಾಡಬೇಕು. ಉದಾಹರಣೆ, ಓದುತ್ತಾರೆ ರೀಡ್, ಬರೆಯುತ್ತಾರೆ ರೈಟ್, ಪಸರಿಸುತ್ತಾರೆ ಸ್ಪ್ರೆಡ್, ವಿವರಿಸುತ್ತಾರೆ ಎಕ್ಸ್ಪ್ಲೇನ್, ವಿಶ್ಲೇಷಿಸುತ್ತಾರೆ ಅನಲೈಸ್, ಸಂಘಟಿಸುತ್ತಾರೆ ಆರ್ಗನೈಸ್. ಈ ರೀತಿ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಇದ್ರೆ ಓಕೆ ಅದಕ್ಕೆ ಡೂ ಫಾರ್ಮ್ ಅಂತ ಹೇಳ್ತೀವಿ, ಮೇನ್ ವರ್ಬ್ ಬಳಕೆ ಮಾಡಬೇಕು. ಓಕೆ, ಇನ್ನ ಮೇನ್ ವರ್ಬ್ ಇರುವುದು ಸಾವಿರಾರು. ಈಗ ಹೇಳಿಲ್ಲ ಕೆಲವೊಂದು ಈ ರೀತಿ ನೀವು ಲಿಸ್ಟ್ ಮಾಡ್ತಾ ಹೋದ್ರೆ ಯು ಕ್ಯಾನ್ ಹ್ಯಾವ್ ದ ಬೆಸ್ಟ್ ಲಿಸ್ಟ್ ಆಫ್ ದ ವರ್ಬ್ಸ್. ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಇದ್ರೆ ಡೂ ಫಾರ್ಮ್, ಮೇನ್ ವರ್ಬ್ ಬಳಕೆ ಮಾಡು. ಅಕಾರ್ಡಿಂಗ್ ಟು ದ ಟೆನ್ಸ್ ಕಲಿಸ್ತೀವಿ. ಟೆನ್ಸ್ ಕಲಿಸಿದ ಮೇಲೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಮತ್ತೊಮ್ಮೆ ರಿವಿಷನ್ ಮಾಡ್ತೀನಿ, ಎಲ್ಲವನ್ನ ಬರೆದಿಟ್ಕೊಳ್ಳಿ. ಅಂದ್ರೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಇದೆಲ್ಲ ಈಸಿಯಾಗಿ ನಿಮ್ಗೆ ಕಾಣುತ್ತೆ, ರೈಟ್? ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಇದ್ರೆ ಡೂ ಫಾರ್ಮ್, ಅವಾಗ ಮೇನ್ ವರ್ಬ್ ಬಳಕೆ ಮಾಡಬೇಕು. ಇನ್ನು ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಜಾಣರು, ಇದು ನಿಜವಾದ ಅರ್ಥ ಏನ್ ಗೊತ್ತಾ ಸ್ನೇಹಿತರೆ? ಜಾಣರಾಗಿರುತ್ತಾರೆ ಅಥವಾ ಜಾಣರಾಗಿದ್ದಾರೆ. ಈ ಇದ್ದಾರೆ ಇರುತ್ತಾರೆ ಅವರು ಕೊಟ್ಟಿರೋದಿಲ್ಲ, ಬಟ್ ನಾವು ಅರ್ಥೈಸ್ಕೋಬೇಕು. ಇದೇ ನೋಡಿ ನಮ್ಮ ಪ್ರಾವೀಣ್ಯತೆ, ಇದೇ ನಮ್ಮ ಜಾಣತನ, ಇದೇ ನಮ್ಮ ಓದುವಿಕೆಯಿಂದ, ಬರೆಯುವಿಕೆಯಿಂದ, ಅಧ್ಯಯನದಿಂದ, ಅಭ್ಯಾಸದಿಂದ ಬರುವ ಜ್ಞಾನ. ಅವರು ವಿದ್ಯಾರ್ಥಿಗಳು ಅರ್ಥ ವಿದ್ಯಾರ್ಥಿಗಳಾಗಿದ್ದಾರೆ, ಅವರು ವಿಜ್ಞಾನಿಗಳು ವಿಜ್ಞಾನಿಗಳಾಗಿರುತ್ತಾರೆ, ನಾನು ಒಬ್ಬ ಶಿಕ್ಷಕನಾಗಿರುತ್ತೇನೆ, ಅವಳು ಒಬ್ಬ ಗಾಯಕಿ ಆಗಿರುತ್ತಾಳೆ. ಇರುತ್ತಾಳೆ ಇರುವಿಕೆ ಏನಿದೆ ಅವರು ಕೊಟ್ಟಿರೋದಿಲ್ಲ, ಬಟ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ, ಅರ್ಥ ಆಗತ್ತೆ. ಸೊ ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಆಕ್ಷನ್ ಇಲ್ಲ, ಇರುವಿಕೆ ಅಸ್ತಿತ್ವ ಇದೆ, ವಾಸ ಮಾಡುವಿಕೆ ಇದೆ, ಆವಾಗ ಅದಕ್ಕೆ ಬಿ ಫಾರ್ಮ್ ಅಂತ ಹೇಳ್ತೀವಿ. ಆವಾಗ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡಬೇಕು. ಆಮ್, ಈಸ್, ಆರ್, ವಾಸ್, ವೇರ್, ವಿಲ್ ಬಿ, ಶಾಲ್ ಬಿ, ಇವು ಅತ್ಯಂತ ಸರಳವಾದ ಹೆಲ್ಪಿಂಗ್ ವರ್ಬ್ಗಳು. ಇನ್ನು ಕೆಲವೊಂದಿದೆ. ಸೊ ಈಗ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಕ್ಷನ್ ಇದ್ರೆ ಡೂ ಫಾರ್ಮ್ ಮೇನ್ ವರ್ಬ್, ಸಾವಿರಾರು, ಇರುವಿಕೆ ಇದ್ರೆ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್, ಇವು 16 ಮಾತ್ರ ಇದಾವೆ. ಓಕೆ, ಸೊ ಇವು ಎರಡು ಬಹಳ ಮಹತ್ವದ ರೂಪಗಳು. ಇನ್ನು ಮೂರನೇದು ನೋಡ್ಕೊಳ್ಳಿ, ವಿವರಿಸಲಾಗಿದೆ. ಇದಕ್ಕೆ ಪರೋಕ್ಷ ಕ್ರಿಯೆ ಅಂತ ಹೇಳ್ತೀವಿ. ನಾನು ವಿವರಿಸುತ್ತೇನೆ ಪ್ರತ್ಯಕ್ಷ, ನೀನು ವಿವರಿಸುತ್ತೀ ಪ್ರತ್ಯಕ್ಷ, ನೀವು ವಿವರಿಸುತ್ತೀರಿ ಪ್ರತ್ಯಕ್ಷ, ಅವನು ವಿವರಿಸುತ್ತಾನೆ ಪ್ರತ್ಯಕ್ಷ, ಅವಳು ವಿವರಿಸುತ್ತಾರೆ ಪ್ರತ್ಯಕ್ಷ, ಅವರು ವಿವರಿಸುತ್ತಾರೆ ಪ್ರತ್ಯಕ್ಷ, ನಾವು ವಿವರಿಸುತ್ತೇವೆ. ಇವೆಲ್ಲ ಪ್ರತ್ಯಕ್ಷ, ಡೈರೆಕ್ಟ್, ನೇರವಾಗಿ ನಾವೇ ಮಾಡ್ತಾ ಇದ್ದೀವಿ ಆಕ್ಟಿವ್ ಆಗಿ. ಆದರೆ ಇನ್ನೊಬ್ಬರಿಂದ ವಿವರಿಸಲಾಗಿದೆ ಪರೋಕ್ಷ, ಇಂಡೈರೆಕ್ಟ್ ಅಥವಾ ಪ್ಯಾಸಿವ್ ಆಕ್ಷನ್ ಅಂತ ಹೇಳ್ತೀವಿ. ಆವಾಗ ನಾವು ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಬಳಕೆ ಮಾಡಬೇಕು. ಇದಕ್ಕೆ ಬಿ ಪ್ಲಸ್ ಡೂ ರೂಪ ಅಂತ ನಾವು ಕರ್ಕೋಬಹುದು. ಓಕೆ, ಯಾಕಂದ್ರೆ ಇದೆ, ಬಿನೂ ಇದೆ, ವಿವರಿಸು ಡೂನು ಇದೆ, ಬಿ ಪ್ಲಸ್ ಡೂ ಹೆಲ್ಪಿಂಗ್ ವರ್ಬ್ ಪ್ಲಸ್ V3. ಅಂಡ್ ಕೊನೆಯ 2 ಅಕ್ಷರ ಅಥವಾ ಒಮ್ಮೊಮ್ಮೆ 3 ಅಕ್ಷರಗಳಲ್ಲಿ ಟೆನ್ಸ್ ಇರುತ್ತೆ. ಇದೇ ಇರುವುದರಿಂದ ಪ್ರೆಸೆಂಟ್, ಇತ್ತು ಇರುವುದರಿಂದ ಪಾಸ್ಟ್, ಇರುವುದು ಇರುವುದರಿಂದ ಫ್ಯೂಚರ್, ಬಟ್ ಇಲ್ಲಿ ಇದೇ ಇರೋದು, ಹಿಂಗಾಗಿ ಈಸ್ ಎಕ್ಸ್ಪ್ಲೇನ್ ಅಂತ ಹೇಳ್ಬೋದು. ಹೆಲ್ಪಿಂಗ್ ವರ್ಬ್ ಪ್ಲಸ್ V3.
ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಇರುವುದರಿಂದ ಇದೇ ಇರುವುದರಿಂದ ಏಕವಚನ ಇದ್ದಾಗ ಈಸ್ ಎಕ್ಸ್ಪ್ಲೇನ್ಡ್, ಬಹುವಚನ ಇದ್ದಾಗ ಈಸ್ ಬದಲು ಹೆಲ್ಪಿಂಗ್ ವರ್ಬ್ ಆರ್ ಬರುತ್ತೆ, ಆರ್ ಎಕ್ಸ್ಪ್ಲೇನ್ಡ್. ಇನ್ನ ಆಕಾಂಕ್ಷಿಗಳು ವೇಳಾಪಟ್ಟಿಯನ್ನು ಹೊಂದಿದ್ದಾರೆ, ಹೊಂದು ಅಂತ ವರ್ಡ್ ಬಂದ್ಬಿಟ್ರೆ ಅದು ಹ್ಯಾವ್ ಫಾರ್ಮ್ ಆಗುತ್ತೆ. ಇನ್ನ ಹ್ಯಾವ್ ಫಾರ್ಮ್ ದಲ್ಲಿ ಗೊತ್ತು ನಿಮಗೆ, ಎರಡು ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡ್ತೀವಿ, ಹ್ಯಾವ್ ಮತ್ತೆ ಹ್ಯಾಸ್. ಹ್ಯಾವ್ ಯಾವಾಗ ಬಳಕೆ ಮಾಡ್ತೀವಿ, ಐ ಯು ದೇ ವಿ. ಹ್ಯಾಸ್ ಯಾವಾಗ ಬಳಕೆ ಮಾಡ್ತೀವಿ, ಹಿ ಶಿ ಇಟ್. ಓಕೆ, ಇಷ್ಟು ನೀವು ಕನಿಷ್ಠವಾಗಿ ನೆನಪಿಟ್ಟುಕೊಳ್ಬೇಕಾದಂತ ಅವಶ್ಯಕವಾದ ಮಾಹಿತಿ. ಆಕ್ಷನ್ ಇದ್ರೆ ಡೂ ಫಾರ್ಮ್ ಮೇನ್ ವರ್ಬ್, ಇದು ಬಿಟ್ಟು ಬೇರೆ ತರ ಇರ್ತವೆ ವಾಕ್ಯಗಳು, ಪ್ರಶ್ನಾರ್ಥಕ ವಾಕ್ಯಗಳು ಇರ್ತವೆ. ಓಕೆ, ಆದ್ರೆ ಇದನ್ನ ಮೇನ್ ಅರ್ಥ ಮಾಡ್ಕೊಂಡ್ರೆ ಅದನ್ನೂ ಸಹಿತ ನಾವು ಅರ್ಥ ಮಾಡ್ಕೋಬಹುದು. ಸಾಕಷ್ಟು ಮುಂದಿನ ದಿನಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನೇ ಬಿಡಿಸ್ತಾ ಇದ್ದೀನಿ, ಅದರಲ್ಲಿ ಎಲ್ಲ ತರಹದ ವಾಕ್ಯಗಳು ಇರ್ತವೆ, ಅಥವಾ ಎಲ್ಲ ತರಹದ ವಾಕ್ಯಗಳನ್ನ ಬಿಡಿ ಬಿಡಿಯಾಗಿ ಮಾಡಿ ಆಮೇಲೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋಣ. ಓಕೆ, ಅದ್ರ ಸದ್ಯಕ್ಕೆ 4 ತರಹದ ರೂಪಗಳನ್ನ ಕಲ್ತ್ಕೊಳ್ಳಿ. ಆಕ್ಷನ್ ಇದ್ರೆ ಡೂ ಮೇನ್ ವರ್ಬ್ ಬಳಕೆ ಮಾಡಬೇಕು, ಇರುವಿಕೆ ಇದ್ರೆ ಬಿ ಹೆಲ್ಪಿಂಗ್ ವರ್ಬ್ ಬಳಕೆ ಮಾಡಬೇಕು, ಪರೋಕ್ಷ ಕ್ರಿಯೆ ಇದ್ರೆ ಬಿ ಪ್ಲಸ್ ಡೂ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಬಳಕೆ ಮಾಡಬೇಕು, ಹೊಂದು ಅಂತ ಇದ್ರೆ ಹ್ಯಾವ್ ಫಾರ್ಮ್ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡಬೇಕು. ಓಕೆ, ಸೊ ಹ್ಯಾವ್ ಹ್ಯಾಸ್ ಯಾವಾಗ ಬಳಕೆ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೆಲ್ಪಿಂಗ್ ವರ್ಬ್ಗಳ ಬಯಕೆ, ಮೇನ್ ವರ್ಬ್ ಅವ್ರು ಯಾವ್ದು ಕೊಟ್ಟಿರ್ತಾರೆ ಅದು ಇನ್ನೊಮ್ಮೆ ಹೇಳ್ತೀನಿ. ಸಂಘಟಿಸುತ್ತಾರೆ, ಆರ್ಗನೈಸ್ ಮೇಲೆತ್ತುತ್ತಾರೆ, ಅಪ್ಲಿಫ್ಟ್ ವಿಶ್ಲೇಷಿಸುತ್ತಾರೆ, ಅನಲೈಸ್ ಪರೀಕ್ಷಿಸುತ್ತಾರೆ, ಎಕ್ಸಾಮಿನ್. ಓಕೆ, ಈ ರೀತಿ ಮಾಡಿದ್ರೆ ಫ್ರೆಂಡ್ಸ್ ಸಾಕಷ್ಟು ವರ್ಬ್ಗಳಿದೆ, ವರ್ಬ್ ಲಿಸ್ಟ್ ಮಾಡ್ತಾ ಇರಿ. ಹೆಲ್ಪಿಂಗ್ ವರ್ಬ್ಗಳು ಯಾವ್ಯಾವು? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಗಳು 3 ಇದಾವೆ. ನಂಬರ್ 1 ಆಮ್, ನಂಬರ್ 2 ಈಸ್, ನಂಬರ್ 3 ಆರ್. ಆಮ್ ಅನ್ನ ಐ ಜೊತೆಗೆ, ಈಸ್ ಅನ್ನ ಹಿ ಕಾಮ ಶಿ ಕಾಮ ಇಟ್ ಜೊತೆಗೆ, ಆರ್ ಅನ್ನ ದೇ ಅಥವಾ ಯು ಅಥವಾ ವಿ ಜೊತೆಗೆ ಬಳಕೆ ಮಾಡಬೇಕು. ಕೇಳಿಸ್ಕೊಳ್ಳಿ, ಐ ಜೊತೆಗೆ ಆಮ್, ಹಿ ಜೊತೆಗೆ ಈಸ್, ಶಿ ಜೊತೆಗೆ ಈಸ್, ಇಟ್, ಹಿ ಶಿ ಇಟ್ ಜೊತೆಗೆ ಈಸ್, ದೇ ಯು ಆರ್, ದೇ ಯು ಮತ್ತೆ ವಿ ಜೊತೆಗೆ ಆರ್. ಉದಾಹರಣೆ, ನಾನು ಒಬ್ಬ ಶಿಕ್ಷಕನಾಗಿದ್ದೇನೆ, ಬಿ ರೂಪ. ಹೀಗಾಗಿ ಹೆಲ್ಪಿಂಗ್ ವರ್ಬ್ ಆನು ಅಂತ ಹೇಳಕ್ಕೆ ಐ, ಇದ್ದೇನೆ ಇರುತ್ತೇನೆ, ಆಮ್ ಒಬ್ಬ ಶಿಕ್ಷಕ, ಎ ಟೀಚರ್, ಐ ಎಂ ಎ ಟೀಚರ್. ಕೊನೆಯ ಪದ ಶಿಕ್ಷಕ, ಅರ್ಥ ಶಿಕ್ಷಕನಾಗಿದ್ದೇನೆ, ಇದ್ದೇನೆ ಇರುತ್ತೇನೆ ಇರುವಿಕೆ ಇದ್ದಾಗ ಬಿ ರೂಪ. ಏನ್ ಬಳಕೆ ಮಾಡಬೇಕು, ಹೆಲ್ಪಿಂಗ್ ವರ್ಬ್. ಆ ಇದ್ದಾಗ ಯಾವ್ದು ಹೆಲ್ಪಿಂಗ್ ವರ್ಬ್, ಈ ಲಿಸ್ಟ್ ಅನ್ನ ಬರ್ಕೊಳ್ಳಿ. ಓಕೆ, ನಾ ಪ್ರತಿ ಸಾರಿ ಬರ್ಕೋ ಅಂತ ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲರೂ ಬರ್ಕೋತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಕ್ಲಾಸ್ ಅಲ್ಲಿ ಟ್ರೈನಿಂಗ್ ನಿಮ್ಗೆ ಆಗ್ತಾ ಇದೆ, ಅದರ ಪೂರ್ತಿ ಉಪಯೋಗ ತಗೊಳ್ಳಿ ಸ್ನೇಹಿತರೆ. ಓಕೆ, ಐ ಜೊತೆಗೆ ಆಮ್, ಇನ್ನ ಹಿ ಶಿ ಇಟ್ ಜೊತೆಗೆ ಈಸ್. ಉದಾಹರಣೆ ತಗೊಳ್ಳೋಣ, ಅವನು ಒಬ್ಬ ವಿಜ್ಞಾನಿ. ಕೊನೆಯ ಪದ ಸ್ನೇಹಿತರೆ ವಿಜ್ಞಾನಿ. ನಿಜವಾದ ಅರ್ಥ ವಿಜ್ಞಾನಿಯಾಗಿದ್ದಾನೆ, ವಿಜ್ಞಾನಿಯಾಗಿರುತ್ತಾನೆ, ಇರುತ್ತಾನೆ, ಇದ್ದಾನೆ, ಇರುವಿಕೆ ಬಿ ರೂಪ. ಅವನು ಅಂತ ಹೇಳಕ್ಕೆ ಹಿ, ಇದ್ದಾನೆ ಅಂತ ಹೇಳಕ್ಕೆ ಈಸ್. ಒಬ್ಬ ವಿಜ್ಞಾನಿ, ಅ ಸೈಂಟಿಸ್ಟ್. ಈಗ ತಲೆಯಲ್ಲಿ ಸೈಂಟಿಸ್ಟ್ ಅಂತ ಬಂತು, ವಿಜ್ಞಾನಿಗಳು ಬೇರೆ 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 ತರದ ವಿಜ್ಞಾನಿಗಳು ಇರ್ತಾರೆ, ಬೇರೆ 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 ತರದ ತಜ್ಞರು, ವೈದ್ಯರು ಇರ್ತಾರೆ. ಮೊಬೈಲ್ ಅನ್ನ ಯೂಸ್ ಮಾಡಿ, ಡಿಕ್ಷನರಿಯನ್ನ ಯೂಸ್ ಮಾಡಿ, ಎಲ್ಲ ತರಹದ ವಿಜ್ಞಾನಿಗಳನ್ನ, ಎಲ್ಲ ತರಹದ ಡಾಕ್ಟರ್ ಅಥವಾ ವೈದ್ಯರನ್ನ ಅಥವಾ ಬೇರೆ ಬೇರೆ ಪ್ರೊಫೆಷನಲ್ ಲೀಸ್ಟ್ ಮಾಡಿ ಇಟ್ಕೊಳ್ಳಿ. ಇದು ನೋಡಿ ನಿಧಾನವಾಗಿ ಅಧ್ಯಯನ ಮಾಡುವ ಕ್ರಮ. ಒಮ್ಮೆ ವಿಜ್ಞಾನಿ ಬಂದ್ರೆ ಬಿಟ್ಬಿಡಬೇಡಿ, ಆಲ್ ಟೈಪ್ಸ್ ಆಫ್ ಸೈಂಟಿಸ್ಟ್. ಫಾರ್ ಎಕ್ಸಾಂಪಲ್ 2017ರಲ್ಲಿ ಅನ್ಕೊಂಡಿದ್ದೀನಿ, ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ವರ್ಡ್ ಬಂದಿತ್ತು, ಕೀಟ ವಿಜ್ಞಾನಿ. ಅದಕ್ಕೆ ಆಂಟಮಾಲಜಿಸ್ಟ್ ಅಂತಾರೆ. ಮುಂದಿನ ಸಾರಿ ಭೂವಿಜ್ಞಾನಿ ಕೇಳಬಹುದು, ಜಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಓಕೆ, ಗಗನಯಾತ್ರಿ ಅಂತ ಕೇಳಬಹುದು, ಆಸ್ಟ್ರೋನಾಟ್ ಅಥವಾ ಕಾಸ್ಮೋನಾಟ್ ಅಂತ ಹೇಳ್ತೀವಿ. ಇವುಗಳ ಪಟ್ಟಿ ಮಾಡಕ್ಕೆ ನಿಮ್ಮ ತಂತ್ರಜ್ಞಾನ ಮೊಬೈಲ್ ಅನ್ನ ಜೊತೆಗೆ ಡಿಕ್ಷನರಿಯನ್ನ ಅವಶ್ಯವಾಗಿ ಬಳಕೆ ಮಾಡಿ. ಇನ್ನು ಬೇರೆ ಬೇರೆ ತರಹದ ವೈದ್ಯರು, ಬೇರೆ ಬೇರೆ ಪ್ರೊಫೆಷನ್ ಒಮ್ಮೆ ನೆನಪಾದ ತಕ್ಷಣ ಅದಕ್ಕೆ ನೀವು ಅದರಲ್ಲೇ ತಲ್ಲೀನರಾದಾಗ ಈ ರೀತಿ ಎಲ್ಲ ಯೋಚನೆಗಳು ಬರ್ತವೆ. ಆ ರೀತಿ ನಿಮ್ಮ ವೊಕ್ಯಾಬರಿ ಜಾಸ್ತಿ ಆಗ್ತಾ ಇರುತ್ತೆ. ಗಮನವಿರಲಿ, ಗ್ರಾಮರ್ ಕಲಿಯೋಣ, ಆದ್ರೆ ಪದ ಸಂಪತ್ತು ಸೈಡ್ ಬೈ ಸೈಡ್ ಜೊತೆಗೆ ಓಡ್ತಾನೆ ಇರಬೇಕು. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಅಂದ್ರೆ ನಮ್ಮ ಭಾಷಾಂತರ ಅಥವಾ ಇಂಗ್ಲಿಷ್ ರಿಲೇಟೆಡ್ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಸರಳವಾಗಿ ಬಿಡಿಸಬಹುದು. ಓಕೆ, ಇನ್ನ ಅವಳು ಒಬ್ಬ ಗಾಯಕಿ. ಕೊನೆಯ ಪದಾರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಗಾಯಕಿ, ಗಾಯಕಿಯಾಗಿದ್ದಾಳೆ, ಗಾಯಕಿಯಾಗಿರುತ್ತಾಳೆ, ಇರುತ್ತಾಳೆ, ಇದ್ದಾಳೆ, ಇರುವಿಕೆ ಬಿ ರೂಪ. ಇನ್ನು ಹಿಂಗಾಗಿ ಹೆಲ್ಪಿಂಗ್ ವರ್ಬ್ ಅವಳು ಅಂತ ಹೇಳಕ್ಕೆ ಶಿ, ಇದ್ದಾಳೆ, ಇರುತ್ತಾಳೆ ಈಸ್. ಇನ್ನ ಒಬ್ಬ ಗಾಯಕಿ, ಅ ಸಿಂಗರ್. ಗಾಯಕಿ ಬದಲು ಹಿನ್ನೆಲೆ ಗಾಯಕಿ ಅಂತ ಕೊಟ್ರೆ ಪ್ಲೇ ಬ್ಯಾಕ್ ಸಿಂಗರ್. ಇನ್ನ ಯಾವ ಯಾವ ತರದ ಹಾಡುಗಳು ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಶಾಸ್ತ್ರೀಯ ಗೀತೆಗಳು,
ಆಮೇಲೆ ಲಾವಣಿ ಹಾಡುಗಳು, ಜನಪದ ಹಾಡುಗಳು, ದೇಶಭಕ್ತಿ ಗೀತೆಗಳು, ಪ್ಯಾಟ್ರಿಯೋಟಿಕ್ ಸಾಂಗ್ಸ್, ಭಕ್ತಿ ಗೀತೆಗಳು, ಡಿವೋಷನಲ್, ಲಾವಣಿ, ಬಲ್ಲಾದ ಸಾಂಗ್ಸ್, ಈ ರೀತಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸಾಂಗ್ಸ್ ಅಂತ ಬರೆದು ನಿಮ್ಮ ಮೊಬೈಲ್ ಟೆಕ್ನಾಲಜಿಯಿಂದ ಎಲ್ಲ ತರದ ಮ್ಯೂಸಿಕ್ ಅನ್ನ ಬರೆದಿಟ್ಕೊಳ್ಳಿ. ಓಕೆ, ಸೊ ವೊಕ್ಯಾಬ್ರಿಗೆ ಹೆಲ್ಪ್ ಆಗ್ಬಹುದು. ಅದಾದ್ಮೇಲೆ ಅದು ಒಂದು ಒಳ್ಳೆಯ ಸಂಸ್ಥೆ. ಕೊನೆಯ ಪದ ಸಂಸ್ಥೆ. ನಿಜವಾದ ಅರ್ಥ ಸಂಸ್ಥೆಯಾಗಿದೆ ಅಥವಾ ಸಂಸ್ಥೆಯಾಗಿರುತ್ತದೆ. ಇರುತ್ತದೆ ಇರುವಿಕೆ ಬಿ ರೂಪ. ಹಿಂಗಾಗಿ ಅದು ಇದು ಅಂತ ಹೇಳಕ್ಕೆ ಇಟ್, ಇದೆ ಅಂತ ಹೇಳಕ್ಕೆ ಈಸ್. ಓಕೆ, ಒಂದು ಒಳ್ಳೆಯ ಸಂಸ್ಥೆ, ಎ ಗುಡ್ ಆರ್ಗನೈಸೇಷನ್ ಅಥವಾ ಎ ಗುಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ನೋಡಿ, ಯಾವ ಯಾವ ಸರ್ವನಾಮಗಳ ಜೊತೆ ಯಾವ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಇರುವಿಕೆ ಅಸ್ತಿತ್ವ ರೂಪದಲ್ಲಿ ಬಳಸುವಿಕೆ ಮಾಡಬೇಕು, ಇದು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಓಕೆ, ಇನ್ನ ನಾವು ಭಾರತೀಯರು. ಕೊನೆಯ ಪದ ಭಾರತೀಯರು. ನಿಜವಾದ ಅರ್ಥ ಭಾರತೀಯರಾಗಿದ್ದೇವೆ, ಇದ್ದೇವೆ, ಇರುತ್ತೇವೆ. ಬಿ ರೂಪ. ನಾವು ಅಂತ ಹೇಳಕ್ಕೆ ವಿ, ಇದ್ದೇವೆ ಇರುತ್ತೇವೆ ಅಂತ ಹೇಳಕ್ಕೆ ಆರ್, ಭಾರತೀಯರು ಅಂತ ಹೇಳಕ್ಕೆ ಇಂಡಿಯನ್ಸ್. ಹೀಗಾಗಿ ವಿ ಆರ್ ಇಂಡಿಯನ್ಸ್. ಅವರು ಭಾರತೀಯರು, ಭಾರತೀಯರಾಗಿದ್ದಾರೆ, ಇರುತ್ತಾರೆ. ಬಿ ರೂಪ. ದೇ ಆರ್ ಇಂಡಿಯನ್ಸ್. ನಾವು ನೀವು ಸಾಕಿದ ಸಾಕು ಪ್ರಾಣಿಗಳು, ಅವು ಭಾರತೀಯ ಹೇಳಬೇಕಾಗಿದೆ. ಆ 4 ದನಕರುಗಳು, ನಾಯಿಗಳು, ಬೆಕ್ಕುಗಳು ಭಾರತೀಯ ಅಂತ ಹೇಳ್ಬೇಕಾದ್ರೆ, ಅವುಗಳು ಅಂತ ಹೇಳ್ಬೇಕಾದ್ರೆ ಮತ್ತೆ ವಿ ಯೂಸ್ ದೇ. ದೇಗೂ 2 ಅರ್ಥ, ಅವರು ಮತ್ತು ಅವುಗಳು. ಇವುಗೂ 2 ಅರ್ಥ, ನೀನು ಮತ್ತೆ ನೀವು. ಒಂದೇ ಪದಕ್ಕೆ ಹಲವಾರು ಅರ್ಥ, ಒಮ್ಮೊಮ್ಮೆ ಒಂದೇ ವಾಕ್ಯಕ್ಕೂ ಹಲವಾರು ಅರ್ಥ. ಸೊ ಈಗ ನಮಗೆ ಹೇಳಬೇಕಾಗಿದೆ, ಅವುಗಳು ಭಾರತೀಯ, ಭಾರತೀಯರಾಗಿರುತ್ತವೆ. ಸೊ ದೇ ಆರ್ ಇಂಡಿಯನ್ಸ್. ನಿಮ್ಮ ಗೆಳೆಯನಿಗೆ ಒಬ್ಬನಿಗೆ ಹೇಳಬೇಕಾಗಿದೆ, ನೀನು ಒಬ್ಬ ಭಾರತೀಯ, ಭಾರತೀಯನಾಗಿರುತ್ತಿ, ಇದ್ದಿ ಅಂತ ಹೇಳ್ಬೇಕಾದ್ರೆ ಇರುವಿಕೆ ಬಿ ರೂಪ. ಯು ಆರ್ ಆನ್ ಇಂಡಿಯನ್. ಇನ್ನ ನೀವು ಭಾರತೀಯರು. ಓಕೆ, ಸೊ ನೀವು ಅಂತ ಹೇಳಿದ್ರೆ ಬಹುವಚನ. ನೀವೆಲ್ಲ ಫ್ರೆಂಡ್ಸ್ ಹೇಳಬೇಕಾಗಿದೆ, ಕೊನೆಯ ಪದ ಏನ್ ನೋಡಿ, ಭಾರತೀಯರು ರಾಗಿದ್ದೀರಿ. ಆ ಇದ್ದೀರಿ, ಇರುತ್ತೀರಿ ಅರ್ಥ ಮಾಡ್ಕೋಬೇಕು, ಅಲ್ಲಿ ಇರುತ್ತೆ. ಇರುವಿಕೆ ಇದೆ, ಬಿ ರೂಪ. ಹಿಂಗಾಗಿ ಯು ಆರ್ ಇಂಡಿಯನ್ಸ್. ಸೊ ಐ ಜೊತೆಗೆ ಆಮ್, ಹಿ ಶಿ ಇಟ್ ಜೊತೆಗೆ ಈಸ್, ದೇ ಯು ವಿ ಜೊತೆಗೆ ಆರ್. ಈ ಹೆಲ್ಪಿಂಗ್ ವರ್ಬ್ ಗಳನ್ನ ಬಳಕೆ ಮಾಡುವುದು ಬಹಳ ಮಹತ್ವದ್ದು. ಆಕ್ಷನ್ ಇದ್ದಾಗ ಡೂ ರೂಪ. ಓಕೆ, ವರ್ಬ್ ಯಾವ ವರ್ಬ್ ಕೊಟ್ಟಿರ್ತಾರೆ ಆ ವರ್ಬ್ ಲೀಸ್ಟ್ ಮಾಡ್ತಾ ಇದ್ದೀರಾ. ಆದರೆ ಬಿ ರೂಪ ಕೊಟ್ಟಾಗ ಹೆಲ್ಪಿಂಗ್ ವರ್ಬ್ ಯಾವ ಯಾವ ಸರ್ವನಾಮಗಳ ಜೊತೆ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಕೆ ಮಾಡಬೇಕು ನಿಮ್ ಮುಂದೆ ಇಟ್ಟಿದ್ದೀನಿ. ಇನ್ನ ಆಮ್ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ ಸ್ನೇಹಿತರೆ? ಆಮ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗತ್ತೆ. ಆಮ್ ಪಾಸ್ಟ್ ಟೆನ್ಸ್ ದಲ್ಲಿ ವಾಸ್ ಆಗತ್ತೆ. ಈಸ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಆಗತ್ತೆ. ಆರ್ ಪಾಸ್ಟ್ ಟೆನ್ಸ್ ದಲ್ಲಿ ವಿಲ್ ವರ್ ಆಗತ್ತೆ. ಓಕೆ, ಸೊ ಆಮ್ ಇರೋದು ವಾಸ್, ಈಸ್ ಇರೋದು ವಾಸ್, ಆದ್ರೆ ಆರ್ ಇರೋದು ವೇರ್. ಇವು 2 ಫ್ಯೂಚರ್ ದಲ್ಲಿ ವಿಲ್ ಬಿ ಅಥವಾ ಶಾಲ್ ಬಿ ಆಗತ್ತೆ. ಅದಕ್ಕೆ ಇದನ್ನ ನಾವು ಟೇಬಲ್ ಮುಖಾಂತರ ಈ ರೀತಿ ಕಲಿಬಹುದು. ಹೆಂಗಂತಂದ್ರೆ ಐ ಎಮ್, I was, I shall be. ಅರ್ಥ, ನಾನು ಇರುತ್ತೇನೆ, ಇದ್ದೇನೆ, ಇದ್ದೀನಿ. ನಾನು ಇದ್ದೆ, ನಾನು ಇರುವೆ ಅಥವಾ ಆಗುವೆ. ಹಂಗೆ ಕಂಟಿನ್ಯೂ ಮಾಡುವಾಗ ಓಕೆ, ಮೌಖಿಕವಾಗಿ ಹೇಳ್ತೀನಿ. ಯು ಆರ್, ಯು ವರ್, ಯು ವಿಲ್ ಬಿ. ನೀನು ಇರುತ್ತಿ, ಇದ್ದಿ. ನೀನು ಇದ್ದೆ, ನೀನು ಇರುವಿ ಅಥವಾ ಆಗುವಿ. ನೀವು ಇರುತ್ತೀರಿ ಅಥವಾ ಇದ್ದೀರಿ. ನೀವು ಇದ್ರಿ, ನೀವು ಇರುವಿರಿ ಅಥವಾ ಆಗುವಿರಿ. He is, he was, he will be. She is, she was, she will be. It is, it was, it will be. ಈ ಹಿಂದೆ ಏನು ಕೊಟ್ಟಿದೆ ಅದನ್ನು ವಿವರಣಾತ್ಮಕ ಟೇಬಲ್ ಮುಖಾಂತರ ಒಂದು ಬರೆದಿಟ್ಕೊಂಡ್ಬಿಡಿ. ಓಕೆ, they are, they were, they will be. We are, we were, we shall be. ಇದು ಓಕೆ, ಸರ್ವನಾಮಗಳ ಜೊತೆ ಯಾವ್ಯಾವ ಹೆಲ್ಪಿಂಗ್ ವರ್ಬ್ 3 ಟೆನ್ಸ್ಗಳಲ್ಲಿ ಪ್ರೆಸೆಂಟ್, ಪಾಸ್ಟ್ ಮತ್ತು ಫ್ಯೂಚರ್ಗಳಲ್ಲಿ ಹೆಂಗ್ ನಡವಳಿಕೆ ಆಗುತ್ತೆ ಎಂಬುದನ್ನ ಕಲಿಯುವಂಥದ್ದು. ಓಕೆ, ಈಗ ನೆಕ್ಸ್ಟ್ ನಾ ಈಗಾಗಲೇ ಹೇಳ್ದಂಗೆ ಹ್ಯಾವ್ ಮತ್ತು ಹ್ಯಾಸ್ ಗಳ ಬಳಕೆ. ಇದು ಸಹಿತ ಕೆಲವೊಬ್ಬ ವಿದ್ಯಾರ್ಥಿಗಳು ಸ್ವಲ್ಪ ಕನ್ಫ್ಯೂಷನ್ ಅಥವಾ ಗೊಂದಲ ಮಾಡ್ಕೋತಾರೆ. ಹ್ಯಾವ್ ಅನ್ನ ಯು ಶುಡ್ ಯೂಸ್ ವಿತ್ ಐ, ಯು, ದೇ, ವಿ. ಹ್ಯಾಸ್ ಶುಡ್ ಬಿ ಯೂಸ್ಡ್ ವಿತ್ ಹಿ, ಶಿ ಮತ್ತು ಇಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ನಾನು ಈಗ ಭಾಷಾಂತರ ತರಗತಿಯನ್ನು ಹೊಂದಿದ್ದೇನೆ. ಐ ಹ್ಯಾವ್. ಅಥವಾ ನಾನು ನನ್ನ ಕಿಸೆಯಲ್ಲಿ ಒಂದು ಪೆನ್ ಅನ್ನು ಹೊಂದಿದ್ದೇನೆ. ಐ ಹ್ಯಾವ್ ಎ ಪೆನ್.
ನೀನು ಹೊಂದಿದ್ದಿ, ಯು ಹ್ಯಾವ್. ನೀವು ಹೊಂದಿದ್ದೀರಿ, ಅಗೇನ್ ಯು ಹ್ಯಾವ್. ಅವರು ಹೊಂದಿದ್ದಾರೆ, ದೇ ಹ್ಯಾವ್. ನಾವು ಹೊಂದಿದ್ದೇವೆ, ವಿ ಹ್ಯಾವ್. ಇನ್ನ ಅವನು, ನಿಮ್ಮ ಸಹೋದರ, ಸ್ನೇಹಿತ, ದಾಯಾದಿ ಅಂದ್ರೆ ಕಸಿನ್ ಹೊಂದಿದ್ದಾನೆ, ಹಿ ಹ್ಯಾಸ್. ಅವಳು ಹೊಂದಿದ್ದಾಳೆ, ಶಿ ಹ್ಯಾಸ್. ಅದು ಹೊಂದಿದೆ, ಇಟ್ ಹ್ಯಾಸ್. ಓಕೆ. ಇನ್ನು ಹ್ಯಾವ್, ಹ್ಯಾಸ್ ಎರಡು ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ? ಹ್ಯಾಡ್ ಆಗತ್ತೆ. ಫ್ಯೂಚರ್ ದಲ್ಲಿ ಓಕೆ ವಿಲ್ ಹ್ಯಾವ್ ಆಗತ್ತೆ. ಓಕೆ. ಇದನ್ನ ನಾವು ಟೇಬಲ್ ಮುಖಾಂತರ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಬೋದು. ಐ ಹ್ಯಾವ್ ಪಾಸ್ಟ್ ಟೆನ್ಸ್ ದಲ್ಲಿ, ಐ ಹ್ಯಾಡ್ ಫ್ಯೂಚರ್ ದಲ್ಲಿ, ಐ ಶಾಲ್ ಹ್ಯಾವ್. ನಾನು ಹೊಂದಿರುತ್ತೇನೆ, ಹೊಂದಿದ್ದೇನೆ. ನಾನು ಹೊಂದಿದ್ದೆ ಅಥವಾ ಹೊಂದಿದ್ದೆನು. ನಾನು ಹೊಂದುವೆ ಅಥವಾ ಹೊಂದಿರುವೆನು. ಮುಂದೆ ಯು ಹ್ಯಾವ್, ಯು ಹ್ಯಾಡ್, ಯು ವಿಲ್ ಹ್ಯಾವ್. ಹಿ ಶಿ ಇಟ್ಟಿದ್ದಾಗ ಮಾತ್ರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನೋ ವಿಶೇಷ, ಏನೋ ವಿಭಿನ್ನ. ಹೆಲ್ಪಿಂಗ್ ವರ್ಬ್ಗಳು ಚೇಂಜ್ ಆಗ್ತವೆ. ಹಿ ಹ್ಯಾಸ್, ಹಿ ಹ್ಯಾಡ್, ಹಿ ವಿಲ್ ಹ್ಯಾವ್. ಶಿ ಹ್ಯಾಸ್, ಶಿ ಹ್ಯಾಡ್, ಶಿ ವಿಲ್ ಹ್ಯಾವ್. ಇಟ್ ಹ್ಯಾಸ್, ಇಟ್ ಹ್ಯಾಡ್, ಇಟ್ ವಿಲ್ ಹ್ಯಾವ್. ದೇ ಹ್ಯಾವ್, ದೇ ಹ್ಯಾಡ್, ದೇ ವಿಲ್ ಹ್ಯಾವ್. ವಿ ಹ್ಯಾವ್, ವಿ ಹ್ಯಾಡ್, ವಿ ಶಾಲ್ ಹ್ಯಾವ್. ಓಕೆ. ಇದನ್ನ ಟೇಬಲ್ ಮಾಡಿ ಬರೆದು ಇಟ್ಕೊಂಡ್ಬಿಡಿ. ಇನ್ನ ಡೂ ರೂಪದ ಒಂದು ಮಹತ್ವದ ಅಂಶವನ್ನ ಹೇಳ್ತೀನಿ. ಓಕೆ. ಫಾರ್ ಎಕ್ಸಾಂಪಲ್, ಐ ಡು ಪಾಸ್ಟ್ ಟೆನ್ಸ್ ಅಲ್ಲಿ, ಐ ಡಿಡ್ ಫ್ಯೂಚರ್ ದಲ್ಲಿ, ಐ ಶಾಲ್ ಹ್ಯಾವ್ ಅಂತ ಇರುತ್ತೆ. ಸಾರಿ, ಐ ಶಾಲ್ ಡು. ಐ ಡು, ಐ ಡಿಡ್, ಐ ಶಾಲ್ ಡು. ನಾನು ಒಂದು ಕ್ರಿಯೆಯನ್ನ ಸಿಂಪಲ್ ಪ್ರೆಸೆಂಟ್ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಮಾಡುತ್ತೇನೆ. ನಾನು ಆ ಕ್ರಿಯೆಯನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಮಾಡಿದೆ. ನಾನು ಆ ಕೆಲಸವನ್ನ ಫ್ಯೂಚರ್ ದಲ್ಲಿ ಭವಿಷ್ಯತ್ ಕಾಲದಲ್ಲಿ ಮಾಡುವೆ. ಇಲ್ಲಿ ಮಾಡಿದೆ ಬರೀಬೇಕಾದ್ರೆ ಮೈ ಡಿಯರ್ ಫ್ರೆಂಡ್ಸ್ ಒತ್ತಕ್ಷರ ಬರೋದಿಲ್ಲ. ಮಾಡಿದೆ ಅಥವಾ ಮಾಡಿ ಇದನ್ನು ಗಮನಿಸಬೇಕು. ಯಾಕಂದ್ರೆ ಒತ್ತಕ್ಷರ ಮಾಡಿದ್ರೆ ಟೆನ್ಸ್ ಬೇರೆ ಆಗತ್ತೆ. ಓಕೆ. ನೆಕ್ಸ್ಟ್, ಯು ಡು, ಯು ಡಿಡ್, ಯು ವಿಲ್ ಡು ಅದು ಸೇಮ್ ಆಗತ್ತೆ. ಆದರೆ ಒಂದ್ ತಿಳ್ಕೊಂಬಿಡಿ, ಹಿ ಶಿ ಇಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬಂದಾಗ, ಹಿ ಶಿ ಇಟ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬಂದಾಗ ಈಗಾಗಲೇ ಹೇಳ್ದಂಗೆ ಏನೋ ವಿಶೇಷ, ಏನೋ ವಿಭಿನ್ನ, ಸಮಥಿಂಗ್ ಡಿಫರೆಂಟ್, ಸಮಥಿಂಗ್ ಸ್ಪೆಷಲ್. ಏನು? ಓಕೆ. ಡೂ ಬದಲು ಡಸ್ ಬರುತ್ತೆ. ಡೂ ಬದಲು ಡಸ್, ಡೂ ಬದಲು ಡಸ್ ನೆನಪಿಟ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹಿ ಶಿ ಇಟ್. ಹಿ ಶಿ ಇಟ್ಟಿಗೆ ಏನಂತೀವಿ? ತೃತೀಯ ವಾಚಕ ಏಕವಚನ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅವನು, ಅವಳು, ಅದು. ಒಬ್ಬ ಪುರುಷನ ಹೆಸರು ಇರ್ಬೋದು ರಮೇಶ, ಒಬ್ಬ ಸ್ತ್ರೀ ಹೆಸರು ಇರ್ಬೋದು, ಒಬ್ಬ ಒಂದು ಮಗು ಅಥವಾ ಜೀವಂತ ಅಥವಾ ನಿರ್ಜೀವ ವಸ್ತು ಇರಬಹುದು. ಓಕೆ. ಸೊ ಈ ರೀತಿ ಹಿ ಶಿ ಇಟ್ ಇದ್ದಾಗ ಡೂ ಬದಲು ಡಸ್, ಮುಂದೆ ವಾಕ್ಯಗಳಲ್ಲಿ ವರ್ಬ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್. ಓಕೆ. ಸೊ ಬಾಕಿ ಎಲ್ಲ ಸೇಮ್. ಹಿ ಡಸ್, ಹಿ ಡಿಡ್, ಹಿ ವಿಲ್ ಡೂ. ಶಿ ಡಸ್, ಶಿ ಡಿಡ್, ಶಿ ವಿಲ್ ಡೂ. ಇಟ್ ಡಸ್, ಇಟ್ ಡಿಡ್, ಇಟ್ ವಿಲ್ ಡೂ. ಮತ್ತೆ ದೇ ಬಂದಾಗ ಮತ್ತೆ ಡೂ ಬರುತ್ತೆ. ದೇ ಡೂ, ದೇ ಡಿಡ್, ದೇ ವಿಲ್ ಡೂ. ವಿ ಡೂ, ವಿ ಡಿಡ್, ವಿ ಶಾಲ್ ಡೂ. ಇಷ್ಟು ಬೇಸಿಕ್ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ವಾಕ್ಯ ರಚನೆ ನಮಗೆ ಬಹಳ ಈಸಿ ಆಗುತ್ತೆ. ವರ್ಬ್ ಮುಂದೆ ಒಮ್ಮೊಮ್ಮೆ ಎಸ್, ಇ ಎಸ್, ಐ ಎಸ್ ಮೂರು ಆಡ್ ಆಗುತ್ತೆ. ಅದಕ್ಕೂ ನಿಯಮ ಇದೆ. ಓಕೆ. ನೀವು ಎಸ್, ಇ ಎಸ್ ಮತ್ತು ಐ ಎಸ್ ಇಂದ ಕೊನೆಗೊಳ್ಳುವ ವರ್ಬ್ ಲೀಸ್ಟ್ ಅನ್ನ ಅರ್ಥ ಜೊತೆ ಬರೆದಿಟ್ಕೊಂಡ್ಬಿಡಿ. ಓಕೆ. ಎಸ್, ಇ ಎಸ್, ಐ ಎಸ್ ಪರ್ಫೆಕ್ಟ್ ಆಗ್ತೀರಾ. ಜೊತೆಗೆ ಅದ್ರ ಅರ್ಥ ಬಂದಾಗ ನಿಮಗೆ ವೊಕ್ಯಾಬ್ಯುಲರಿ ನಿಮಗೆ ಹೆಚ್ಚಿಗೆ ಆಗಿರುತ್ತೆ. ಓಕೆ. ಹೀಗೆ ಮಾಡಿದ್ರೆ ಫ್ರೆಂಡ್ಸ್ ಅತಿ ಬೇಸಿಕ್ ರೂಟ್ ಲೆವೆಲ್ ಗ್ರಾಮರ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದಿನ ಎಲ್ಲ ತರಹದ ವಾಕ್ಯ ರಚನೆಯಲ್ಲಿ ಈಸಿ ಆಗುತ್ತೆ. ಈ ಮೂರು ಟೇಬಲ್ ಗಳನ್ನ ಮುಂದೆ ಯಾವಾಗ ವಾಕ್ಯ ಮಾಡ್ತಾ ಇರ್ತೀನಲ್ಲ ಅವಶ್ಯವಾಗಿ ರೆಫರ್ ಮಾಡ್ತಾ ಇರ್ತೀನಿ. ಅವಾಗ ಮೇಲಿಂದ ಮೇಲೆ ನೋಡ್ತಾನೆ ಇರಬೇಕು. ಓಕೆ. ಸೊ ದಿಸ್ ಈಸ್ ಅಬೌಟ್ ಬೇಸಿಕ್ ವೊಕ್ಯಾಬ್ಯುಲರಿ ಪ್ಲಸ್ ಇದು ಗ್ರಾಮರ್ ಶುರು ಮಾಡಿರೋದು. ಇನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರು ಮೈ ಡಿಯರ್ ಫ್ರೆಂಡ್ಸ್, ಒಂದು ನಿನ್ನೆ ನಾವು ಆಲ್ರೆಡಿ ಹೇಳಿದೀವಿ, ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ಗೆ ಭಾಷಾಂತರಿಸಬೇಕು ಅಥವಾ ಇಂಗ್ಲಿಷ್ ಇಂದ ಕನ್ನಡ ಭಾಷಾಂತರಿಸಬೇಕಂದ್ರೆ 12 ತರ ಮಾಡಬಹುದು. 3 ಮೇನ್ ಟೆನ್ಸ್ಗಳು, 3 ಮೇನ್ ಟೆನ್ಸಸ್ಗಳು, ಪ್ರತಿಯೊಂದರಲ್ಲಿ 4 ಟೈಪ್ಸ್ಗಳು. ಹಿಂಗಾಗಿ ಟೋಟಲ್ 1 ಸೆಂಟೆನ್ಸ್ ಕ್ಯಾನ್ ಬಿ ರಿಟರ್ನ್ ವಿತ್ ರೆಸ್ಪೆಕ್ಟ್ ಟು the tenses in 12 types. ಓಕೆ. ಎಸ್. ಈಗ ಅವುಗಳನ್ನ ತಿಳ್ಕೊಳ್ಳೋಣ.
4 ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್ ತಿಳ್ಕೊಳ್ಳೋಣ. ಓಕೆ, ಸೊ ಇದು ಮೇನ್ ಉದ್ದೇಶ, ಇದು ಟ್ರಾನ್ಸ್ಲೇಷನ್ ಕಲಿಸೋದಾಗೋದ್ರಿಂದ ಟೆನ್ಸಸ್ ಗಳನ್ನ, ಓಕೆ, ಸೊ ಈ ರೀತಿಯಾಗಿ ನಿಮಗೆ ಸ್ವಲ್ಪ ಸಂಕ್ಷಿಪ್ತ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಮುಂದಿನ ದಿನಗಳಲ್ಲಿ ವ್ಯಾಕರಣದ ಪಾಠಗಳನ್ನೇ ಮಾಡಬೇಕಾದ್ರೆ ಅದನ್ನ ಇನ್ನೂ ಹೆಚ್ಚಿಗೆ ಸ್ಟಡಿ ಮಾಡೋಣ. ಬಟ್ ಇದರಿಂದ ಸಾಕಷ್ಟು ಮಾಹಿತಿ ಬರುತ್ತೆ, ಸರಿಯಾಗೂ ಬರುತ್ತೆ. ಓಕೆ, ಸೊ ನಂಬರ್ 1 ಸಿಂಪಲ್ ಪ್ರೆಸೆಂಟ್, ನಂಬರ್ 2 ಪ್ರೆಸೆಂಟ್ ಕಂಟಿನ್ಯೂಸ್, ನಂಬರ್ 3 present perfect, and number 4 present perfect continuous. Okay my dear friends, ನೇರವಾಗಿ ಯಾವ ಸನ್ನಿವೇಶಗಳಲ್ಲಿ ಬಳಕೆ ಮಾಡ್ತೀವಿ ಎಕ್ಸಾಂಪಲ್ಸ್ ಗೆ ಬಂದ್ಬಿಡೋಣ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಪ್ರಸ್ತುತ, ಪ್ರಚಲಿತ, ದಿನನಿತ್ಯದ ಘಟನೆಗಳನ್ನ ಹೇಳಲು ಬಳಕೆ ಮಾಡ್ತೀವಿ. ಒಮ್ಮೊಮ್ಮೆ ಜಾಗತಿಕ ಸತ್ಯಗಳು, ಯೂನಿವರ್ಸಲ್ ಟ್ರೂತ್ಸ್, ಅವನ್ನ ಹೇಳಲು ಬಳಕೆ ಮಾಡ್ತೀವಿ. ಇನ್ನ ನಮ್ಮ ಹವ್ಯಾಸಗಳನ್ನ ಹೇಳಕ್ಕೂ ಬಳಕೆ ಮಾಡ್ತೀವಿ. ಇತ್ಯಾದಿ ಸನ್ನಿವೇಶಗಳಲ್ಲಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಓಕೆ, ಇನ್ನ ಇದರ ಗ್ರಾಮರ್ ರೂಲ್, ಓಕೆ, ಈಗಾಗಲೇ ಹೇಳ್ದಂಗೆ, ಸೊ ವರ್ಬ್ ಐ ಥಿಂಕ್ ಒಂದೊಂದೇ ಬರಿತಾ ಹೋಗೋಣ, ಅಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನಂಬರ್ 1 ಈಗ ಸದ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಎಲ್ಲ ಸೇರಿದ ಉದಾಹರಣೆಗಳನ್ನ ಲಿಸ್ಟ್ ಮಾಡ್ತಾ ಹೋಗೋಣ, ಅಂದ್ರೆ ಈಸಿಯಾಗಿ ಅರ್ಥ ಆಗ್ಬೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್, ವರ್ಬ್ ಡಸ್ ನಾಟ್ ಚೇಂಜ್. ಮುಖ್ಯ ಕ್ರಿಯಾಪದ ಚೇಂಜ್ ಆಗಲ್ಲ. ಆರ್ಗನೈಸ್ ಆರ್ಗನೈಸ್ ಆಗಿ ಉಳಿಯುತ್ತೆ. ಅಸರ್ಟ್ ಪ್ರತಿಪಾದಿಸು, ಅಸರ್ಟ್ ಆಗಿ ಉಳಿಯುತ್ತೆ. ಈಟ್ ತಿನ್ನು, ಈಟ್ ಆಗಿ ಉಳಿಯುತ್ತೆ. ರೈಟ್ ಬರೇ, ರೈಟ್ ಆಗಿ ಉಳಿಯುತ್ತೆ. ಯಾವ ಟೆನ್ಸ್ ಅಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಯಾವ ಸನ್ನಿವೇಶಗಳಲ್ಲಿ? ಐ, ಯು, ದೇ ಮತ್ತು ವಿ ಸರ್ವನಾಮಗಳನ್ನ ಬಳಕೆ ಮಾಡಿದಾಗ. ಆ, ಯು, ದೇ, ವಿ ಸರ್ವನಾಮಗಳನ್ನ ಬಳಕೆ ಮಾಡಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯ ರಚನೆ ಮಾಡಬೇಕಾದ್ರೆ ವರ್ಬ್ ಕ್ರಿಯಾಪದ ಬದಲಾವಣೆ ಆಗುವುದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕಾಗಿದೆ, ನಾನು ಪ್ರತಿಪಾದಿಸುತ್ತೇನೆ. ಐ ಅಸರ್ಟ್, ASSERT, ವರ್ಬ್ ಅಸರ್ಟ್, ಅಸರ್ಟ್ ಆಗಿ ಉಳಿಯುತ್ತೆ. ನೀನು ಪ್ರತಿಪಾದಿಸುತ್ತಿ, ಯು ಅಸರ್ಟ್. ಅವರು ಪ್ರತಿಪಾದಿಸುತ್ತಾರೆ, ದೇ ಅಸರ್ಟ್. ನಾವು ಪ್ರತಿಪಾದಿಸುತ್ತೇವೆ, ವಿ ಅಸರ್ಟ್. ಅರ್ಥ ಆಯ್ತಾ? ಸೊ ವರ್ಬ್ ಡಸ್ ನಾಟ್ ಚೇಂಜ್. ಅದಕ್ಕೆ ವರ್ಬ್ ಲಿಸ್ಟ್ ಬಹಳ ಮಹತ್ವದ್ದು, ರೈಟ್? ಇನ್ನು ಅದರ ಅರ್ಥ, ಇನ್ನ ವರ್ಬ್ ಮುಂದೆ ಈಗ ತಾನೇ ಹೇಳ್ದಂಗೆ ಸೇರಿಸು ಏನನ್ನ, ಎಸ್ ಅಥವಾ ES ಅಥವಾ IES ಅನ್ನ. ಯಾವ ಟೆನ್ಸ್ ಅಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಯಾವ ಸನ್ನಿವೇಶದಲ್ಲಿ? ಈಗ ತಾನೇ ಹೇಳ್ದಂಗೆ ಹಿ, ಶಿ ಮತ್ತು ಇಟ್ಗಳ ಬಳಕೆಯನ್ನ ಮಾಡಿದಾಗ. ತೃತೀಯ ವಾಚಕ ಏಕವಚನ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ರಮೇಶ್, ಸಂಗೀತ, ಆರ್ ಇನ್ಸ್ಟಿಟ್ಯೂಟ್, ಆರ್ ಅನಿಮಲ್, ಯಾವುದು ಹೇಳ್ಬೋದು. ಈ ರೀತಿ ಇದ್ದಾಗ ಓಕೆ, ವರ್ಬ್ ಮುಂದೆ ಏನಾಗ್ಬೇಕು ಸ್ನೇಹಿತರೆ? ಎಸ್, ES, IS. ಒಂದು ಇವತ್ತಿಂದ ಸಾರ್ವತ್ರಿಕ ನಿಯಮ, ವಿಶೇಷವಾದ ನಿಯಮ ತಿಳ್ಕೊಂಬಿಡಿ. ಹಿ, ಶಿ, ಇಟ್ಗಳ ಮುಂದೆ ನೇರವಾಗಿ ನಾಮಪದ ಇರಬಹುದು ಅಥವಾ ಸರ್ವನಾಮ ಇರಬಹುದು. ಹಿ, ಶಿ, ಇಟ್ಗಳ ಮುಂದೆ ವರ್ಬ್ ಒಂದೇ ನಿಲ್ಲುವುದಿಲ್ಲ. ವರ್ಬ್ ಜೊತೆ ಎಸ್ ಆದ್ರೂ ಬೇಕು, ES ಆದ್ರೂ ಬೇಕು, IS ಆದ್ರೂ ಬೇಕು. ತಾವುಗಳು ಏನ್ ಮಾಡಿ, ಮೊಬೈಲ್ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಡಿಕ್ಷನರಿ ಹೆಲ್ಪ್ ತಗೊಂಡು ಎಸ್, ES, IS ಇಂದ ಕೊನೆಗೊಳ್ಳುವ ವರ್ಬ್ ಲಿಸ್ಟ್ ಅನ್ನ ಬರೆದಿಟ್ಕೊಬಿಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಎಸ್ ದಿಂದ ಕೊನೆಗೊಳ್ಳುವ, ES ದಿಂದ ಕೊನೆಗೊಳ್ಳುವ, IES ದಿಂದ ಕೊನೆಗೊಳ್ಳುವ ಕೆಲವೊಂದು ವರ್ಬ್ಗಳು ನಿಮ್ಗೆ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ರೀಡ್, ಅವನು ಓದುತ್ತಾನೆ, ರೀಡ್ಸ್ ಆಗತ್ತೆ, ಇದು ಎಸ್ ದಿಂದ ಕೊನೆಗೊಂಡಿದೆ. ಅವನು ಬರೆಯುತ್ತಾನೆ, ರೈಟ್, ಸ್ಪೆಲ್ಲಿಂಗ್ ಏನು? ರೈಟ್. ಎಸ್ ಮಾತ್ರ ಸೇರಿಸ್ತಾ ಇದ್ದೀವಿ. ES ಬಂದಿದೆ ಅಂತ ES ಸೇರಿಸ್ತೀವಿ ಅಂತ ಅನ್ಕೋಬೇಡಿ. ರೈಟ್ ಸ್ಪೆಲ್ಲಿಂಗ್ WRIT ಏನ್ ಸೇರಿಸಿದೀವಿ? ಎಸ್ ಮಾತ್ರ. ಇಲ್ಲಿ ಏನ್ ಸೇರಿಸಿದೀವಿ? ಎಸ್. ಸೊ ಹಿ, ಶಿ, ಇಟ್ಟಿದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಎಸ್ ಆದ್ರೂ ಸೇರಿಸಬೇಕು, ES ಆದ್ರೂ ಸೇರಿಸಬೇಕು, IS ಆದ್ರೂ ಸೇರಿಸಬೇಕು. ಅದಕ್ಕೂ ಉದಾಹರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ.
ಇನ್ನ ನೆಕ್ಸ್ಟ್ ಜಂಪ್ ಜಂಪ್ಸ್. ಈ ರೀತಿ ಮೇಕ್ ಅ ಲಿಸ್ಟ್ ಆಫ್, ಇವೆಲ್ಲ ಉದಾಹರಣೆಗಳಲ್ಲಿ ಏನ್ ಸೇರಿಸಿದೀವಿ? ಎಸ್. ಇನ್ನು ಒಮ್ಮೆ ಏನ್ ಸೇರಿಸಬೇಕು? ಇ ಎಸ್. ಫಾರ್ ಎಕ್ಸಾಂಪಲ್, ನನ್ನ ಅಣ್ಣನು ಸಂಸ್ಕೃತವನ್ನು ಬೋಧಿಸುತ್ತಾನೆ, ಕಲಿಸುತ್ತಾನೆ, ಪಾಠ ಮಾಡುತ್ತಾನೆ. ಅಣ್ಣ ಎದರಲ್ಲಿ ಬರ್ತಾನೆ? ಹಿ. ಸೊ ಟೀಚ್, ಇಲ್ಲಿ ಏನಾಗುತ್ತೆ ಸ್ನೇಹಿತರೆ? ಟೀಚಸ್. ಓಕೆ. ಅವನು ಪ್ರತಿ ವರ್ಷ ಪರೀಕ್ಷೆಯನ್ನ ಒಳ್ಳೆ ಅಂಕಗಳಿಂದ ತೇರ್ಗಡೆ ಹೊಂದುತ್ತಾನೆ, ಪಾಸ್ ಆಗುತ್ತಾನೆ, ಅಥವಾ ಅವಳು ಆಗುತ್ತಾಳೆ. ಶಿ ಅಂತ ಇದ್ದಾಗ ಪಾಸಸ್. ಒಟ್ಟು ಈ ಶಿ ಇಟ್ಟು ಬಂದ ತಕ್ಷಣ ನೆನ್ಪಿಟ್ಟುಕೊಳ್ಳಿ, ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಆಡ್ ಆಗ್ಲೇಬೇಕು. ಓಕೆ. ಇನ್ನ ಇಟ್ಟು ಒಂದು ಜೇನುನೊಣ ಏನು ಶಬ್ದ ಮಾಡುತ್ತೆ ಅದಕ್ಕೆ ಝೇಂಕಾರ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಬಜ್. ಓಕೆ. ಇಟ್ ಬಜಸ್ ಅಂತ ಹೇಳ್ಬೇಕು. ಇಲ್ಲಿ ಏನ್ ಸೇರಿಸಿದ್ವಿ? ಇ ಎಸ್, ಇ ಎಸ್, ಇ ಎಸ್. ಯಾವಾಗ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ. ಯಾವ ಸರ್ವನಾಮಗಳು? ಹಿ, ಶಿ, ಇಟ್. ಇನ್ನು ಒಮ್ಮೆ ಏನ್ ಸೇರಿಸಬೇಕು ಸ್ನೇಹಿತರೆ? ಐ ಇ ಎಸ್. ಫಾರ್ ಎಕ್ಸಾಂಪಲ್, ನಾನು ಪ್ರತಿನಿತ್ಯ ಸಂಸ್ಥೆಗೆ ಬ್ಯಾಗ್ ಅನ್ನ ಹೊತ್ತೊಯ್ಯುತ್ತೇನೆ. ಹೊತ್ತೊಯ್ಯುವುದಕ್ಕೆ ಅಂತ ಹೇಳಿಕೆ ಕ್ಯಾರಿ ಅಂತ ಹೇಳ್ತೀವಿ. ನಾನು ಹೊತ್ತೊಯ್ಯುತ್ತೇನೆ, ಐ ಕ್ಯಾರಿ. ಬಟ್ ಅವನು ಹೊತ್ತೊಯ್ಯುತ್ತಾನೆ, ಕ್ಯಾರೀಸ್ ಆಗತ್ತೆ. ಏನ್ ಸೇರಿಸಿದ್ವಿ? ಐ ಎಸ್. ಎದರ ಬದಲು? ವೈ ಬದಲು. ಇದರ ಮೂಲ ರೂಪ ಕ್ಯಾರಿ. ಕ್ಯಾರಿ ಹೋಗಿ ಏನಾಗುತ್ತೋ? ಕ್ಯಾರೀಸ್. ಓಕೆ. ದೆನ್ ಅವನು ಕಾಳಜಿ ಮಾಡುತ್ತಾನೆ, ವರೀಸ್. ವರಿ, ಡಬ್ಲ್ಯೂ ಒ ಆರ್ ಆರ್ ವೈ. ವೈ ಬದಲು ಏನಿದೆ ಅಲ್ಲಿ? ಐ ಇ ಎಸ್. ಓಕೆ. ಇನ್ನ ಅವನು ಅಳುತ್ತಾನೆ, ಕ್ರೈಸ್, ಐ ಎಸ್. ಇಲ್ಲಿ ಇದರ ಮೂಲ ವರ್ಬ್ ಏನು? ವರಿ. ಇಲ್ಲಿ ಇದು ಮೂಲ ವರ್ಬು ಕ್ರೈ. ನೋಡಿ, ಇದೆಲ್ಲದಕ್ಕೂ ಮೂಲ ವರ್ಬ್ಗಳು, ಕ್ರಿಯಾಪದಗಳು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಜಾಗೃತಿ ಮೂಡಿಸ್ತಾ ಇದ್ದೀನಿ, ಇನ್ನೊಮ್ಮೆ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ವರ್ಬ್ಗಳ ಲಿಸ್ಟ್ ಅನ್ನ ಮಾಡಿ. ಸೊ ಒಂದು ಮಾತ್ರ ತಿಳ್ಕೊಳ್ಳಿ, ಹಿ ಕಾಮ ಶಿ ಕಾಮ ಇಟ್, ಅವನು ಅವಳು ಅದು ಅಥವಾ ಇದು, ಇವುಗಳು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಕೆಯಾದಾಗ ವರ್ಬ್ ಮುಂದೆ ಒಂದೇ ಬರಲ್ಲ, ಡೂ ಬದಲು ಡಸ್ ಬರುತ್ತೆ. ಅದು ನೆಗೆಟಿವ್ ಮತ್ತೆ ಇಂಟ್ರಾಗೇಟಿವ್ ವಾಕ್ಯಗಳಲ್ಲಿ ಉಪಯೋಗ ಮಾಡ್ತೀವಿ. ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬಳಕೆ ಮಾಡ್ತೀವಿ. ಇನ್ನ ಬಟ್ ಹಿ ಶಿ ಇಟ್ಟಿದ್ದಾಗ ವರ್ಬ್ ಮುಂದೆ ಡೂ ಬದಲು ಡಸ್, ಇನ್ನ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎಸ್ ಕಡ್ಡಾಯವಾಗಿ ಬಳಕೆ ಮಾಡಬೇಕು. ಅದಕ್ಕೆ ನೆನಪಿಟ್ಕೋಬೇಕಾದ ಅಂಶ ಏನು ಸ್ನೇಹಿತರೆ? ಹಿ ಶಿ ಇಟ್ ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನೋ ವಿಶೇಷ, ಏನೋ ವಿಭಿನ್ನ. ಡೂ ಬದಲು ಡಸ್, ವರ್ಬ್ ಮುಂದೆ ಎಸ್ ಆರ್ ಇ ಎಸ್ ಆರ್ ಐ ಎಸ್. ಈ ರೀತಿ ಎಸ್, ಇ ಎಸ್ ಮತ್ತು ಐ ಎಸ್ ಇಂದ ಕೊನೆಗೊಳ್ಳುವ ಕೆಲ ಕ್ರಿಯಾಪದಗಳ ಪಟ್ಟಿನ ತಾವು ಮಾಡ್ತಾ ಇರಿ. ಓಕೆ. ದಿಸ್ ಈಸ್ ಅಬೌಟ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ನಾವೇನ್ ಕಲಿತಾ ಇದೀವಿ ಸ್ನೇಹಿತರೆ? ಪ್ರೆಸೆಂಟ್ ಟೆನ್ಸ್ ಇನ 4 ವಿಧಗಳು. ಓಕೆ. ನಿಧಾನವಾಗಿ ಕಲಿಯೋಣ. ಫಸ್ಟ್ ಸಿಂಪಲ್ ಪ್ರೆಸೆಂಟ್ಸ್ ಕಲ್ತಿದೀವಿ. ನಾಳಿನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕಲ್ತು ಆಮೇಲೆ ಉದಾಹರಣೆ ಕಲಿಯೋಣ. ಆಯ್ಗ್ ಒಂದು, ಹೀಗ್ ಒಂದು, ದೇಗ್ ಒಂದು. ಈ ರೀತಿ ಉದಾಹರಣೆ ಕಲಿಯೋದ್ರಿಂದ ಅದರ ಅರ್ಥ ಇನ್ನೂ ದೀರ್ಘವಾಗಿ ಆಗುತ್ತೆ. ಇವುಗಳೆಲ್ಲ ಮುಂದೆ ನಾವು ಮಾಡುವಂತ ಟ್ರಾನ್ಸ್ಲೇಷನ್ ಅಂದ್ರೆ ಭಾಷಾಂತರದಲ್ಲಿ ಬಹಳ ಉಪಯೋಗ ಆಗುತ್ತೆ. ಓಕೆ. ಸೊ ಇವತ್ತು ನಿಮಗೆ ಈ ಮೊದಲು ವರ್ಬ್ಗಳ ಲಿಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೀನಿ, ಬಹಳ ಮಹತ್ವದ್ದು. ವರ್ಬ್ ಲಿಸ್ಟ್ ನೋಡಿ, ಈಗ ನಾವು ಬಹಳ ದೊಡ್ಡ ವಾಕ್ಯ ಮಾಡದೇ ಇದ್ರು ಡೇ ಟು ಡೇ ಲೈಫ್ ಅಲ್ಲಿ ಟು ಸ್ಟಾರ್ಟ್ ವಿತ್ ಆರಂಭದಲ್ಲಿ 3 ವಾಕ್ಯಗಳನ್ನ ಮಾಡೋಣ. ನಾನು ತಿನ್ನುತ್ತೇನೆ, ನಾನು ತಿಂದೆ, ನಾನು ತಿನ್ನುವೆ. ಓಕೆ. ನೋಡಿ, ತಿಂದೆ ಅಂತ ಹೇಳ್ಬೇಕಾದ್ರೆ ಪಾಸ್ಟ್ ಟೆನ್ಸ್, ಅದರ V2 ಗೊತ್ತಾಗ್ಲೇಬೇಕು. ಐ ಈಟ್, ಯೆಸ್ಟರ್ಡೇ ಐ ಏಟ್, ಟುಮಾರೋ ಐ ವಿಲ್ ಈಟ್. ಹೀಗಾಗಿ ಅದು ಈಟ್ ಇದರ ಪಾಸ್ಟ್ ಟೆನ್ಸ್ ಏಟ್ ಗೊತ್ತಾಗಬೇಕು. ಓಕೆ. ಸೊ ಇನ್ನು ಒಂದೇ ಪದಕ್ಕೆ ಒಂದೇ ಅರ್ಥಕ್ಕೆ ಹಲವಾರು ಅರ್ಥಗಳು. ಈಗ ನಾನು ಈಗ ತಾನೇ ಹೇಳಿದೆ ಬೀಟ್, ಬೀಟ್ ಮತ್ತು ಬೀಟನ್. ಬೀಟ್ ಇದರ ಅರ್ಥ ಏನಂತ ಹೇಳಿದೆ? ಒಂದು ಹೊಡೆ, ಇನ್ನೊಂದು ಸೋಲಿಸು. ಓಕೆ. ನಾ ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇರ್ತೀನಿ, ನಿನ್ನೆ ಭಾರತ ಆಸ್ಟ್ರೇಲಿಯಾ ತಂಡವನ್ನ ಸೋಲಿಸಿತು. ಇದನ್ನ ಡಿಫೀಟ್ ವರ್ಡ್ ಬಳಕೆ ಮಾಡಲಾರ್ದನೆ ಸೆಂಟೆನ್ಸ್ ಮಾಡಿ ಅಂತ. ಯೆಸ್ಟರ್ಡೇ ಇಂಡಿಯಾ ಡಿಫೀಟೆಡ್ ಆಸ್ಟ್ರೇಲಿಯಾ ಟೀಮ್ ನೀವು ಹೇಳ್ತೀರಾ, ಡಿಫೀಟೆಡ್ ಬಳಕೆ ಮಾಡ್ಲಾರ್ದೆ ಹೆಂಗ್ ಬಳಕೆ ಮಾಡ್ಬೇಕು? ಆವಾಗ ನಿಮಗೆ ಉಪಯೋಗ ಆಗುವಂತದ್ದು V1, V2 ಮತ್ತೆ V3ಗಳ ಅರ್ಥ. ಈಗ ಬೀಟ್, ಇದರ V2 ಏನಂತ ಹೇಳಿದೆ? ಬೀಟ್. V3 ಏನಂತ ಹೇಳಿದೆ? ಬೀಟನ್. ಸೊ ಯೆಸ್ಟರ್ಡೇ ಇಂಡಿಯಾ ಬೀಟ್
ಆಸ್ಟ್ರೇಲಿಯಾ ಟೀಮ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ಪ್ರತಿ ಸಾರಿ ಸೋಲಿಸುತ್ತದೆ ಇಂಡಿಯಾ ಇಟ್ ಬರುತ್ತೆ, ಪ್ರತಿ ಸಾರಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬರುತ್ತೆ, ಆವಾಗ ಇಂಡಿಯಾ ಬೀಟ್ಸ್ ದ್ಯಾಟ್ ಟೀಮ್ ಎವ್ರಿ ಟೈಮ್ ಅಂತ ಹೇಳ್ಬೋದು. ಹೀಗಾಗಿ ಮುಂದಿನ ಎಲ್ಲ ತರಹದ ಭಾಷಾಂತರಗಳಿಗೆ, ವಾಕ್ಯ ರಚನೆಗಳಿಗೆ ಮೈ ಡಿಯರ್ ಫ್ರೆಂಡ್ಸ್, ಈ V1 V2 V3 ಮತ್ತು 4 ತರಹದ ಪ್ರೆಸೆಂಟ್ ಟೆನ್ಸ್, 4 ತರಹದ ಪಾಸ್ಟ್ ಟೆನ್ಸ್, 4 ತರಹದ ಫ್ಯೂಚರ್ ಟೆನ್ಸ್ ಬಹಳ ಮಹತ್ವದ್ದು. ಹೀಗಾಗಿ ಪ್ರತಿದಿನ 45 ನಿಮಿಷದಿಂದ 1 ತಾಸುಗಳವರೆಗೆ ಮಾತ್ರ ನಾವು ಸದ್ಯಕ್ಕೆ 45 ನಿಮಿಷ ಕ್ಲಾಸ್ ಮಾತ್ರ ತಗೋತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡೋಣ, ಅದು ಮುಂದಿನ ದಿನಗಳಲ್ಲಿ ಲೈವ್ ಮಾಡೋಣ. SDA FDA PDO ಓಕೆ, ಅದಕ್ಕೆ ಬೇಕಾಗುವ ಗ್ರಾಮರ್ ಕಲಿಯೋಣ, ಕ್ವಾಲಿಫೈಯಿಂಗ್ ಪೇಪರ್ಗೆ ಆಗುವಂತಹ ಗ್ರಾಮರ್ ಕಲಿಯೋಣ. ಓಕೆ, ಟೋಟಲಿ ನಿರಂತರವಾಗಿ ಕಲಿತಾ ಹೋಗೋಣ. ಬಟ್ ಇದಕ್ಕೆಲ್ಲ ಬೇಸ್ ಆಗಿರೋದು ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೊಕ್ಯಾಬುಲರಿ ಪ್ಲಸ್ ಗ್ರಾಮರ್, ಎರಡು ಗ್ರಾಮರ್ ಕಲಿತಾ ಇದ್ದೀವಿ, ವೊಕ್ಯಾಬುಲರಿ ಜಾಸ್ತಿ ಮಾಡ್ಕೋತಾ ಇರಿ ಅಂತ ಹೇಳ್ತಾ, ನಾಳಿನ ಕ್ಲಾಸ್ ಅಲ್ಲಿ ಓಕೆ ವಿ ಶಾಲ್ ಕಂಟಿನ್ಯೂ ವಿತ್ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಅದಾದ್ಮೇಲೆ ಪಾಸ್ಟ್ ಟೆನ್ಸ್ 4, ಅದಾದ್ಮೇಲೆ ಫ್ಯೂಚರ್ ಟೆನ್ಸ್ 4, ಆಮೇಲೆ ಎಕ್ಸಾಂಪಲ್, ಒಂದೇ ಎಕ್ಸಾಂಪಲ್ 12 ಟೆನ್ಸ್ಗಳಲ್ಲಿ 2 ಭಾಷೆಗಳಲ್ಲಿ ಏನ್ ಅರ್ಥ ಕೊಡುತ್ತೆ. ಇಷ್ಟ ಆದ್ರೆ ಒಂದು ಟ್ರಾನ್ಸ್ಲೇಷನ್ ಅದೊಂದು 10% ನಾವು ಸ್ಟಾರ್ಟ್ ಮಾಡ್ದಂಗೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ವೊಕ್ಯಾಬುಲರಿ ಜಾಸ್ತಿ ಮಾಡ್ಕೋತಾ ಇರಿ, ವರ್ಬ್ಸ್ ಲಿಸ್ಟ್ ಜಾಸ್ತಿ ಮಾಡ್ಕೋತಾ ಇರಿ, ನಿಮ್ಮ ಅಧ್ಯಯನ ಕ್ರಮವನ್ನ ಓಕೆ ಸೊ ಹೆಚ್ಚಿಗೆ ವೃತ್ತಿಪರವಾಗಿ ಮಾಡಿ, ಬಿ ಪ್ರೊಫೆಷನಲ್, ಡಿಕ್ಷನರಿಗಳನ್ನ ಒಳ್ಳೆ ಸಂಗಾತಿಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಂತ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ, ನಮ್ಮ ನಿರ್ದೇಶಕರಿಗೆ, ಯೂಟ್ಯೂಬಿನ ಎಲ್ಲ ತಂಡದವರಿಗೆ, ವಿಶೇಷವಾಗಿ ನಿಮಗೆ, ನಿಮ್ಮ ಪಾಲಕರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ಮತ್ತೆ ನಾಳೆ ಕ್ಲಾಸ್ ಜಾಯ್ನ್ ಆಗಿ. ಓಕೆ, ಸೊ ಪೆನ್ ಮತ್ತು ಪೇಪರ್ ಇಟ್ಕೊಂಡೇ ಬನ್ನಿ. ಶಾರ್ಟ್ ಪೆನ್ ಈಸ್ ಬೆಟರ್ ದನ್ ಲಾಂಗ್ ಮೆಮರಿ. ಹೀಗಾಗಿ ಎಲ್ಲ ನೋಟ್ಸ್ ಗಳನ್ನ ಬರಿತಾ ಹೋಗಿ. ಏನಾದ್ರೂ ಬೇಕಂದ್ರೆ ಅವಶ್ಯವಾಗಿ ಕಾಮೆಂಟ್ ಅಲ್ಲಿ ಹಾಕಿ, ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್, ಸಿ ಯು ಟುಮಾರೋ. ನಮಸ್ಕಾರ.